ನೀವು ನನ್ನ ತಂಗಿಯ ಮದುವೆಯಲ್ಲಿ ಮಾಡಿದ ಅಪಮಾನನ ನಾ ಇನ್ನು ಮರ್ತಿಲ್ಲ, ಮರೆಯುವುದಿಲ್ಲ. ಬಡ್ಡಿಗೆ ಬಡ್ಡಿ, ಮುಯಿಗೆ ಮುಯಿ, ಸೇಡಿಗೆ ಸೇಡು. ನಾಗರ ಆವಿಗೆ ಅರ್ಧ ನಿಮಿಷ ಉಂಟು, ಆದರೆ ಈ ಶಂಕರ್ಗೆ ಮೈಯೆಲ್ಲ ವಿಷ ಉಂಟು. ನಾನ್ಯಾರು? ಶಂಕರ್ ಶಂಕರ್ ಸಾವುಕರ್ ಶಂಕರ್. ಪಾಪ ಇಂಥ ರುಚಿಯಾದ ಊಟವನ್ನು ಪಾಪ ಇಂಥ ರುಚಿಯಾದ ಊಟ ನಿಮ್ ಜೀವನದಲ್ಲಿ ತಿಂದಿದ್ರ? ಊಟ ಮಾಡಿ ಮಾಡಿ ನಮ್ಮ ಮನೆಯಲ್ಲಿ ಒಂದ್ ದಿನಕ್ಕೆ ಬಿಕಾರಿಗಳು ಅದೆಷ್ಟೋ ಜನ ಬರ್ತಾರೆ, ತಿನ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ನಾವೇನು ಭಿಕ್ಷುಕರಲ್ಲ. ನಾಲ್ಗೆ ನಮಗೆ ಹಿಡಿದು ಮಾತಾಡಿ. ಅಕ್ಕ, ನಮ್ಮಣ್ಣ ನಿಮ್ಗೆ ಹೇಳಿಲ್ಲ. ಸರಿ, ನೀವ್ಯಾಕೆ ಹಾಗ ಅನ್ಕೋತೀರಾ? ನೋಡಿ, ಸಂಕೋಚ ಪಟ್ಕೊಳ್ದೇನೆ ಊಟ ಮಾಡಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಗ್ಲೆ ಹಾಕ್ಬಿಟ್ಟು ನೋಡ್ಕೊಳ್ತೀರಾ? ಊಟ ಮಾಡಿ ಮಾಡಿ. ಬಡವನ ಕೋಪ ದೌಡೆಗೆ ಮೂಲ ಅನ್ನೋ ಹಾಗೆ ನಾವು ನಿಮ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ಪ್ರಯೋಜನನೇ ಇಲ್ಲ. ಯಾರಪ್ಪನ ಮನೆ ಇದೆ ಅಂತನ್ನ ಇಲ್ವಲ್ಲ? ಊಟ ಮಾಡಿ ಮಾಡಿ. ನೋಡಿ, ನಾನೇನೋ ಯಾರಪ್ಪನ ಮನೆ ಅಂತ ಬರ್ಲಿಲ್ಲ, ನನ್ ತಮ್ಮನ ಮನೆ ಅಂತ ತಿಳ್ಕೊಂಡು ನನ್ ತಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಓ, ಇದು ನಿನ್ ತಮ್ಮನ ಮನೆಯೋ? ನಿಮ್ ತಾತ ಮುತ್ತಾತ ನಿನ್ ಗಂಡ ಮಕ್ಕಳು ಎಲ್ಲ ದೇವ್ರ ತಿರ್ಸು ಸಂಪಾದನೆ ಮಾಡಿದ ಮನೆ ಅಂತ ತಿಳ್ಕೊಂಡ. ನೋಡಿ, ನಾಲ್ಗೆ ನಾ ಬಿಗಿ ಹಿಡಿದು ಮಾತಾಡಿ. ನಮ್ದು ಸ್ವಾಭಿಮಾನ ಅನ್ನೋದು ಇದೆ. ಇಷ್ಟೊತ್ತು ಏನೋ ದೊಡ್ಡವರು ಹಿರಿಯರು ಅಂತ ನಿಮಗೆ ತುಂಬಾ ಮರ್ಯಾದೆ ಕೊಟ್ಟು ಗೌರವದಿಂದ ಮಾತಾಡ್ತಾ ಇದ್ರೆ, ಆದ್ರೆ ನೀವು ಹದ್ ಮೀರಿ ಮಾತಾಡ್ತಾ ಇದ್ದೀರಾ. ನೋಡಿ, ಇದು ನಿಮ್ ತಾತ ಕಟ್ಸಿರೋ ಮನೆನೇ ಇರ್ಬೋದು, ನಿಮ್ ಮನೆನೇ ಇರ್ಬೋದು, ಆದ್ರೆ ನಾನೇನು ಇಲ್ಲಿರೋದಕ್ಕೆ ಬರ್ಲಿಲ್ಲ. ನನ್ ತಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಾನೆಲ್ಲೋ ನೀನ್ ತಮ್ಮ ಸಂಪಾದನೆ ಮಾಡಿರುವ ಹಣ ಹೊತ್ಕೊಂಡು ಹೋಗ್ ಬಂದ ತಿಳ್ಕೊಂಡಿದೆ ಅಷ್ಟೇನೆ. ಇನ್ನೊಬ್ಬರ ಹಂಗಿನ ಸಿರಿತನದಲ್ಲಿ ನನ್ ಚಪ್ಪಲಿ ಕೂಡ ಬಾಳೋದಿಲ್ಲ. ಹಂಗಿನ ಅರಮನೆ ಬಾಳ್ಬೇಕೆ? ಇಲ್ಲಿಗೆ ಬಂದ ಕೆಟ್ಟ ರಂಡೆ. ನಾನಲ್ಲ ಕಣೋ, ರಂಡೆ ಮಗ ನೀನು, ನಿನ್ನ ಮಗಳು. ನೋಡಿ, ಏನು ಅವ್ರಕ್ಕ ಅಂತ ಸುಮ್ನೆ ಇದ್ರೆ ನಮ್ಮನೆಗೆ ಬಂದು ನಮ್ಮನೆ ಬೈತಾ ಇದ್ದೀರಾ? ಇದನ್ನೆಲ್ಲ ಏನಿದ್ರು ನಿನ್ನ ತಮ್ಮನ ಹತ್ರ ಇಟ್ಕೋ, ಅರ್ಥ ಆಯ್ತಾ? ಏನಮ್ಮ ದೊಡ್ಡ ಮನುಷ್ಯ, ನನ್ ತಮ್ಮನ ಹತ್ರ ಹೇಳ್ಕೋಬೇಕಾ? ನನ್ ತಮ್ಮನಾಗಿ ಉಳಿಸಿದ್ರೆ ತಾನೆ ನಾನು ನನ್ ಕಷ್ಟ ಇಲ್ಲ ನನ್ ತಮ್ಮನ ಹತ್ರ ಹೇಳ್ಕೊಳಕ್ ಸಾಧ್ಯ. ನೀವಿಬ್ರು ಸೇರ್ಕೊಂಡು ನನ್ ತಮ್ಮನಿಗೆ ನೀವು ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೋಡಿ, ನಿಮ್ ತಮ್ಮನ ಹತ್ರ ಬಂದು ನನ್ನನ್ನ ಕೈಗೊಂಬೆ ಮಾಡ್ಕೊ ಅಂತ ನಾವೇನಾದ್ರೂ ನಿಮ್ಮನ್ನ ಹತ್ರ ಬೇಡ್ಕೊಳಕ್ ಬಂದಿದ್ವಾ? ಈಗ ಬಂದಿರ್ಲಿಲ್ಲ ಕಣೆ, ನೀನು ನನ್ನ ಹತ್ರ ಬೇಡ್ಕೊಳಕ್ ಬಂದಿರ್ಲಿಲ್ಲ. ಇಲ್ಲಿದಾನಲ್ಲ ನಿಮ್ಮಣ್ಣ ದೊಡ್ಡ ಮನುಷ್ಯ, ಇವನು ನನ್ನ ಮನೆಗ್ ಬಂದು ಭಿಕ್ಷಾಗಿ ಬೇಡ್ಕೊಂಡ, ನನ್ನ ಕಾಲ್ ಹಿಡ್ಕೊಂಡು ಕೇಳ್ಕೊಂಡ. ನೀವ್ ಇಂಥವ್ರು ಇಂಥ ಲಚ್ ಕೆಟ್ಟವ್ರು ಅಂತ ಗೊತ್ತಿದ್ರೆ ನಿಮ್ಮಂತವ್ರನ್ನ ನನ್ನ ಮನೆ ಹೊಸಲ್ ಕೂಡ ತುಳಿಯಕ್ ಬಿಡ್ತಾ ನೀನ್ ಮನೆಯಿಂದ ಹಾಚ್ಕೋದ್ರೆ ಸರಿ ಇಲ್ಲ ಅಂದ್ರೆ
ಇವತ್ತು ನನ್ನ ತಮ್ಮನ ಸಂಬಂಧಕ್ಕೆ, ನನ್ನ ತಮ್ಮನ ಬಾಂಧವ್ಯಕ್ಕೆ ಬೆಂಕಿ ಇಟ್ಟು ಈ ರೀತಿ ಆ ಬೂದಿನ ಮಾತಾಡ್ತಾ ಇದ್ದೀರಲ್ಲ, ಇದು ಒಂದಲ್ಲ ಒಂದು ದಿವಸ ನಿಮ್ಮನ್ನ ಸುಟ್ಟು ಬೂದಿ ಮಾಡುತ್ತೆ ಕಣೋ, ಸುಟ್ಟು ಬೂದಿ ಮಾಡುತ್ತೆ. ಇದು ಇದು ಕರುಳು ಸಂಬಂಧದ ಕರುಳಿನ ಕಿಚ್ಚಿನ ಮಾತು ಕಣೋ, ಯಾವತ್ತೂ ಸುಳ್ಳಾಗೋದಿಲ್ಲ. ಇದು ನನ್ನ ಶಾಪ. ಇವಳು ಕಲಿಯುಗದ ಪತ್ರತೆ, ಇವಳು ಶಾಪ ಹಾಕಿದ್ರೆ ನನಗೆ ತಟ್ಬಿಡ್ತದ. ನಿನ್ನೊಂದರ ನನ್ನ ಜೀವನದಲ್ಲಿ ಅದೆಷ್ಟ ಜನ ನೋಡ್ಬಿಟ್ಟಿದ್ದಾನೆ. ಅಣ್ಣ ಹೋದ್ರೆ ಹೋಗ್ಲಿ ಬಿಡು ಅಣ್ಣ, ಪಾಪ ತನ್ನ ತಮ್ಮನ ಮದ್ವೆ ಆದ್ಮೇಲೆ ತನ್ನ ಕಷ್ಟಕ್ಕಾಗ್ಲಿಲ್ವಲ್ಲ ಅಂತ ಅವಳಿಗೆ ಹೊಟ್ಟೆ ಉರಿ ಅಣ್ಣ. ಏನಮ್ಮ ಮಾಡಿದ್ದು? ಸರಿಯಾಗಿ 4 ಜನಕ್ಕೆ ಅನ್ನಾಕ ಯೋಗ್ಯತೆ ಇಲ್ಲ. ನೀನೇ ನೋಡ್ದಲ್ಲಮ್ಮ ನಮ್ ಸೆಕ್ಯೂರಿಟಿ ಮದ್ವೆನ ಈ ಸುಳ್ಗಳಿ ಗ್ರಾಮದಲ್ಲಿ ಅದೆಷ್ಟ ಅದ್ದೂರಿಯಾಗಿ ಮಾಡ್ದು ಅಂತ. ಅಣ್ಣ ಅವ್ರು ಬಂದು ಅಕ್ಕ ಎಲ್ಲಿ ಅಂತ ಕೇಳಿದ್ರೆ ಏನಣ್ಣ ಹೇಳೋದು? ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊಳ್ತೀಯ? ಈ ನಿನ್ನ ಅಣ್ಣ ಇರ್ಬೇಕಾದ್ರೆ ಅದೇ ಅಣ್ಣ, ಅದೇನ್ ಮಾಡ್ತೀರಾ ಅಂತ. ಏನ್ ಮಾಡ್ತೀವಿ ಅಂದ್ರೆ, ನೋಡಪ್ಪ ಸಂತೋಷ್, ನಿಮ್ಮ ಅಕ್ಕ ಸ್ನಾನ ಊಟ ಆದ್ಮೇಲೆ ಕುಂಡ್ರಿಸ್ಕೊ ಕೇಳಿದ್ವು, ಏನಮ್ಮ ಅಪೂರ್ವಕ್ಕೆ ಬಂದ್ಬಿಟ್ಟಿದೀಯಲ್ಲ ಅಂತ. ಅದಕ್ಕ ಅವಳು ಹೇಳಿದ್ಲು, ನಮ್ ಸಂತೋಷ್ ಓದುಗೆ ಮತ್ತು ಮದುವೆಗೆ ಸಾಲ ಮಾಡ್ಬಿಟ್ಟವಿ, ಅದಕ್ಕೆ ಸಂತೋಷ್ ಹತ್ರ ಹಣ ಇಸ್ಕೊಂಡು ಹೋಗೋಕೆ ಬಂದಿ ಅಂತ ಹೇಳಿದ್ಲು. ನಾವೇ ನಿನ್ ಬಂದು ಹೇಳ್ಕೊಂಡ್ರೆ ಆಯ್ತು ಅಂತ ಹಣ ಕೊಟ್ಟು ಕಳಿಸ್ತೀವಿ ಅಂದ್ರೆ ಆಯ್ತು ಬಿಡಮ್ಮ. ಆಗಲ್ಲ ಅಣ್ಣ, ಒಂದ್ ವೇಳೆ ಈ ವಿಚಾರ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಖಂಡಿತ ನಮ್ಮನ್ನ ಸುಮ್ನೆ ಬಿಡಲ್ಲ ಅಣ್ಣ. ಹೇಗಮ್ಮ ಗೊತ್ತಾಯ್ತದೆ? ಆ ದರಿದ್ರದ ಊರ್ಗೆ ನಿನ್ ಗಂಡ ಹೋಗ್ದಂಗ್ ನೋಡ್ಕೊಂಡು ಅಷ್ಟೇ ಸಾಕು. ಆಗ್ಲಿ ಅಣ್ಣ, ನೀವ್ ಹೇಗೆ ಹೇಳ್ತೀರಾ ಹಾಗೆ. ಅಣ್ಣ ಅಂದ್ರೆ ನೀನೇ ನೋಡು, ತಂಗಿ ಅಂದ್ರೆ ನೀನೇ ನೋಡು.
ಅಕ್ಕ ಎಲ್ಲೋದ್ರೆ? ಬಾರಪ್ಪ ಸಂತೋಷ್. ನಿಮ್ಮ ಅಕ್ಕನ ಇವಾಗ ತಾನೇ ನಾನೇ ಮಂಡ್ಯದ ಹತ್ರ ಬಸ್ ಹತ್ತಿಸ್ಬಿಟ್ಟು ಬಂದೆ ಕಣಪ್ಪ. ಏನ್ ಹೇಳ್ತಿದ್ರ ಮಾವ? ನನ್ನ ಅಕ್ಕ ನನ್ನ ನೋಡಕ್ಕೆ ಅಲ್ಲಿಂದ ಬಂದ್ರೆ ನಾನು ಬರಕ್ ಬಂದೆ ಕಳ್ಸಿಬಿಟ್ಟಿದ್ದೀರಾ? ಆಗಲ್ಲ ಸಂತೋಷ್. ನಿಮ್ಮ ಅಕ್ಕನ ಊಟ ಆದ್ಮೇಲೆ ಕೇಳಿದ್ವಾ ಕುಂಡ್ರಿಸ್ಕೊಂಡು, ಏನಮ್ಮ ಅಪರೂಪಕ್ಕೆ ತಮ್ಮನ ಮನೆಗೆ ಬಂದ್ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಪ್ಪ? ಸಂತೋಷ್ ಓದುಗೆ ಮತ್ತು ಮದುವೆಗೆ ಸಾಲ ಮಾಡ್ಬಿಟ್ಟವಿ, 10 ಲಕ್ಷ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದವಿ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನೀನ್ ಬಂದ್ರೆ ಹೇಳ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾವೇ 10 ಲಕ್ಷ ಕೊಟ್ಟು ಕಳಿಸ್ತಿ. ಅಲ್ಲಪ್ಪ, ನೀನ್ ಹೇಳ್ದನೆ ಕೇಳ್ದನೆ ನಿಮ್ ಮಗನ್ಗೆ ಹಣ ಕೊಟ್ಟದ್ಕೆ ನಿನ್ ಮನ್ಸಿಗೆ ಬೇಜಾರಾಯ್ತದೇನು? ಎಂತ ಮಾತು ಅಂತ ಹೇಳ್ತಾ ಇದಾರೆ ಮಾವ? ನನ್ನ ಅಕ್ಕ ಈ ತಮ್ಮನಿಗೋಸ್ಕರ ತನ್ನ ಸರ್ವಸ್ವನೇ ದಾರ ಎಳೆದಿದ್ದಾಳೆ ಅಂತ ಅಕ್ಕನಿಗೆ ನನ್ನ ಚರ್ಮನೆ ಸುಳ್ದು ಅವ್ಳ ಕಾಲ್ ಲೆಕ್ಕ ಮಾಡ್ಕೊಟ್ರು ಅವ್ಳು ಋಣ ತೀರ್ಸಕ್ಕಾಗಲ್ಲ. ಅಂತದ್ರಲ್ಲಿ ಜುಜುವಿ ನೀವು ಕೊಟ್ಟ ತಕ್ಷಣಕ್ಕೆ ನಾನ್ ಬೇಜಾರ್ ಮಾಡ್ಕೊತೀನ? ಸಂಗೀತ, ನಿಮ್ಮ ಅಣ್ಣ ವೆರಿ ವೆರಿ ಗ್ರೇಟ್ ಕಣ. ಏನ್ರಿ ಇದು? ನಮ್ಮ ಅಣ್ಣನ ಹೊಗಳ್ತಾ ಇರ್ತೀರೋ ಅಥವಾ ಊಟಕ್ಕೆ ಏನಾದ್ರು ಬರ್ತಿರೋ? ಹೋ, ಅಕ್ಕ ಬಂದ್ ನೆನ್ಪಲ್ಲಿ ಊಟ ಮಾಡಿದ್ರೆ ಮರ್ಬಿಟ್ಟ ಕಣೆ. ನಡೆ ಊಟ ಹಾಕು ಅಂತ. ನಡೀರಿ. ಬೀಸು ದೊಂಡ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಇವಾಗ ತಪ್ಪಿಸ್ಕೊಂಡಾಯ್ತು. ನೋಡೋಣ. ಅಂತೂ ಇಂತೂ ನಾನ್ ತಂಗಿ ಗಂಡ ನಾನ್ ಮಾತ್ಗೆ ಕಟ್ಟು ಬಿದ್ದಾದಂಗ ಆಯ್ತು. ಯಾರು? ಶಂಕರ್. ಶಂಕರ್. ಊಟ ಮಾಡಿ 3 ದಿನ ಆಯ್ತಪ್ಪ. ಬರೀ ಇದೇ ರೀತಿ ಯೋಚನೆ ಮಾಡ್ಕೊಳ್ತಾನೆ ಇದ್ರೆ ನಿಮ್ಮ ಆರೋಗ್ಯದ ಕತೆ ಆದ್ರೆ ಏನಾಗ್ಬೇಕಪ್ಪ? ದಯವಿಟ್ಟು ದಯವಿಟ್ಟು ಈ ನೋವಿನಿಂದ ಈಗಲಾದ್ರೂ ಹೊರಗಡೆ ಬನ್ನಿ ಅಪ್ಪ. ನಾನು ಹೇಳೋ ಮಾತನಾದ್ರೂ ಸ್ವಲ್ಪರಾದ್ರೂ ಕೇಳಿ. ಯಾವ ಸಿರಿ ಸಂತೋಷಕ್ಕೆ ಊಟ ಮಾಡ್ಲಮ್ಮ? ಯಾಕಪ್ಪ ಹೀಗೆ ಹೇಳ್ತೀರಾ? ನೋಡಿ, ಕಷ್ಟ ಮನುಷ್ಯನಿಗೆ ಬರ್ದೆ ಪ್ರಾಣಿಗೆ ಬರುತ್ತೇನಪ್ಪ. ಬರೋ ಕಷ್ಟನೆಲ್ಲ ಎದುರಿಸ್ಕೊಂಡು ತನ್ನ ಜೀವನವನ್ನ ಸಾಗಿಸ್ಕೊಂಡು ಹೋಗೋನೇ ನಿಜವಾದ ಮನುಷ್ಯನಪ್ಪ. ದಯವಿಟ್ಟು ನನ್ನ ಮಾತನ್ನ ಕೇಳಪ್ಪ. ನೀವು ಊಟ ಮಾಡಿಲ್ಲ ಅಂತ ನಾವು ಊಟ ಮಾಡಿಲ್ಲ ಅಪ್ಪ. ಮಾವನ್ ಓದಿಗೋಸ್ಕರ ಹಣ ಆಸ್ತಿ ಎಲ್ಲ ಹೋಗ್ಬೋದಪ್ಪ. ಆದ್ರೆ ನಿಮ್ಗೆ ಅಮ್ಮನ್ಗೆ ಏನಾದ್ರು ಆದ್ರೆ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ ಅಪ್ಪ, ನಮ್ಮಲ್ಲಿಲ್ಲ. ಇಲ್ಲ ಇಲ್ಲ ಸತೀಶ, ನಿಮ್ಮಂತ ಚಿನ್ನಂತ ಮಕ್ಕಳಿರುವಾಗ ನಾನು ಅಳಲ್ಲ ಕಣೋ, ಅಳಲ್ಲ. ಅದೆಂತೆ ಕಷ್ಟ ಬಂದು ಜಯಿಸ್ತೀನಿ ಕಣೋ, ಜಯಿಸ್ತೀನಿ. ಅಪ್ಪ, ನೀವೇನು ಯೋಚನೆ ಮಾಡಬೇಡಿ. ಅಮ್ಮ ಹೇಗಿದ್ರು ಮಾವನ ಮನೆಗೆ ಹೋಗಿ ಹಣ ತಗೊಂಡ್ ಬರ್ತೀನಿ ಅಂತ ಹೋಗಿದಾರಲ್ಲ, ಖಂಡಿತವಾಗ್ಲೂ ಸಂತೋಷ್ ಮಾವ ಹಣ ಕೊಟ್ಟೇ ಕೊಡ್ತಾರೆ. ಆ ಭರವಸೆ ನನಗಿದೆ ಅಪ್ಪ. ಅಮ್ಮ ಹಣನ ತಗೊಂಡ್ ಬರ್ತಾರೆ. ಹೌದಮ್ಮ, ಈಗ ಅವಳು ತರೋ ಹಣದಿಂದನೇ ನನ್ನ ಮಾನ ಮರ್ಯಾದೆ ಇದೆಯಮ್ಮ. ಅವಳು ತರೋ ಹಣದಿಂದ ಸಾಲಗಾರ ಸಾಲ ತೀರಿಸಿ ಋಣ ಮುಕ್ತನಾಗಿ ರಾಗಿಯೋ ಅಂಬ್ಲಿಯೋ ಜೀವ ಕುಡ್ಕೊಂಡು ನನ್ನ ಜೀವನನ ಸಾಗಿಸ್ತೀನಿ. ಅಪ್ಪ, ಮಾವ ಕೊಟ್ಟೇ ಕೊಡ್ತಾನೆ, ಅಮ್ಮ ಈಸ್ಕೊಂಡ್ ಬತ್ತೇ ಬರ್ತಾಳೆ. ಯಾಕಂದ್ರೆ ಅವನಿಗೋಸ್ಕರ ಕಟ್ಪಟ್ಟಿರೋದು ಅವನಿಗೂ ಗೊತ್ತಪ್ಪ. ಹೌದಮ್ಮ, ಈಗ ನಾವು ಅವ್ನು ನಂಬಿ ನನ್ನ ಜೀವನ ಹಿಡಿದಿಟ್ಕೊಂಡಿದ್ದೀನಪ್ಪ. ಆ ಬಡ್ಡಿ ಬಸಪ್ಪ ಕೊಟ್ಟಿರೋ ವಾಯ್ದೆ ಇವತ್ತು ಮುಗಿತಾ ಇದೆ. ನಿಮ್ಮಮ್ಮ ಎಷ್ಟೊತ್ತಿಗೆ ಬರ್ತಾಳೋ ಏನು? ಅಪ್ಪ, ಅಮ್ಮ ಬೇಗ ಬಂದೇ ಬರ್ತಾರಪ್ಪ. ಹಾ ನೋಡಪ್ಪ, ಅಮ್ಮನ ಮಾತಾಡ್ತಿದ್ದಂಗೆ ಅಮ್ಮನೇ ಬರ್ತಾ ಇದ್ದಾರೆ. ಹಣ ತಗೊಂಡ್ ಬಂದಿರ್ತಾರೆ. ಈಗ ಬಂದ ಸಂತೋಷ ಸಿಕ್ಕಿದ್ದ? ಹಣ ಕೊಟ್ಟ ಸಿಕ್ಕಿದ್ದಾರೆ. ಅಯ್ಯೋ ಅದಿರ್ಲಿ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೇನೆ. ಹ್ಞೂ ರೀ, ಅದನ್ನೇನು ಕೇಳ್ತೀರ ರೀ? ನನ್ನ ನೋಡಿದ ಕೂಡಲೇ ನನ್ನ ತಮ್ಮ
ನನ್ನನ್ನ ಏನ್ ಕೇಳ್ತೀರಾ? ನನಗೆ ಉಪಚಾರ ಮಾಡಿದ್ದು ರೀ. ಅಬ್ಬಬ್ಬಬ್ಬ, ಅದನ್ನ ಹೇಳ್ಕೊಳಕ್ಕೆ ಬಾಯಿ ಸಾಲ್ದು ರೀ. ಶಾರದಾ, ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ ಕಣೆ. ಅಮ್ಮ ರಾಣಿ, ಮಾಮ ಅಲ್ಲಿ ನಿಮ್ಮ ಮಾವ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡೇನಮ್ಮ? ಇಲ್ಲ ಅಪ್ಪ, ಅಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ. ಮಾವ ನಮ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಆಂಟಿಯವ್ರ ಅಕ್ಕ ನಮ್ಗೆ ಹೊಡಿಯೋಕೆ ಬಂದಿದ್ರು. ಅಮ್ಮಂಗೆ ಸಿಕ್ಕಾಪಟ್ಟೆ ಬೋದ್ಬಿಟ್ರು. ಹೌದಮ್ಮ. ಅಣ್ಣ, ಮುದ್ದಿಯ ನನ್ಗೆ ಹೊಡಿಯೋಕೆ ಬಂದಿದ್ದ ಅಣ್ಣ. ಏನಮ್ಮ ಮುದಿಯ ನಿನ್ಗೆ ಹೊಡಿಯಕ್ ಬಂದಿದ್ನ? ಏನಮ್ಮ ಮಾಡ್ತೀಯಾ? ಅವ್ರ ದುಡ್ಡಿನ ದುರಂಕಾರ ಅವ್ರಂಗ ಆಡ್ಸುತ್ತಮ್ಮ, ಅವ್ರಂಗ ಆಡ್ಸುತ್ತೆ. ಶಾರದಾ, ನಾವು ಬೆಳೆಸಿ ಪೋಷಿಸಿದ ಮರವೇ ನಮಗ್ ಫಲ ಕೊಡ್ಲಿಲ್ಲ ಅಂದ್ಮೇಲೆ ಬೇರೆ ಮರ ಬೈದು ಏನೇ ಪ್ರಯೋಜನ? ಏನೇ ಅಪ್ಪ, ಹಾಗಾದ್ರೆ ನಮ್ಗಳ ಮುಂದಿನ ದಾರಿ ಏನಪ್ಪ? ಇರೋದು ಒಂದೇ ದಾರಿ ಕಣೋ, ಒಂದೇ ದಾರಿ. ಅದೇನ್ ಹೇಳ್ರಿ? ನಿಮ್ಮೆಲ್ರಿಗೂ ವಿಷ ಕೊಟ್ಟು ನಾನು ವಿಷ ತಕೊಳ್ಳೋದು ಒಂದೇ ಕಡೆ. ಇಲ್ಲ ಅಂದ್ರೆ ಆ ಬಡ್ಡಿ ಬಸಪ್ಪ ನಮ್ಮ ಮಾನ ಮರ್ಯಾದಿನ ಬೀದಿ ಪಾಲ್ ಮಾಡ್ಬಿಡ್ತಾನೆ. ಅಪ್ಪ, ನಾನು ಅದಕ್ಕೆ ಹೇಳ್ದೆ ಕಣಪ್ಪ, ಯಾರ್ದೋ ಮಾತಿಗೋಸ್ಕರ ಯಾರ್ದೋ ಉದ್ಧಾರ ಮಾಡಕ್ ಹೋಗಿ ನಮ್ಮ ಮನೇನ ಹಾಳು ಮಾಡ್ಕೋದ್ ಬೇಡ ಅಂತ. ಆದ್ರೆ ನೀವೆಲ್ಲ ನನ್ ಮಾತು ಕೇಳ್ತೀರಾ? ಈಗ ಅನುಭವಿಸಿ ಅಪ್ಪ, ಅನುಭವಿಸಿ. ಹೌದಪ್ಪ, ಹೌದು. ನನ್ನ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಗೊತ್ತಾ? ಹಾವಿಗೆ ಹಾಲು ಎರ್ದಾಗಾಯ್ತು, ಹಾದಿಲಿ ಹೋಗೋ ಮಾರಿನ ಮನೆ ಒಳಗಡೆ ಕರ್ಕೊಂಬಂದಾಯ್ತು. ಹಾಗಾಯ್ತು ನನ್ನ ಪರಿಸ್ಥಿತಿ. ಅಮ್ಮ ನೋಡಮ್ಮ, ಕೊಡ್ಲಿಲ್ಲ ಅಂದ್ರೆ ಏನಾಯ್ತಮ್ಮ? ತವಿಗ್ ನಾವೇ ಸ್ವಾರ್ಥ ಅನ್ಕೊಂಡು ಬದ್ಕೋಣ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ. ಬಾಮ್ಮ. ಅಯ್ಯೋ ದೇವ್ರೆ, ಈ ರಾಜ ರಾಮಣ್ಣನ ಮರ್ಯಾದಿನ ಏನಪ್ಪ ಮಾಡ್ದೆ? ನಮ್ ಸಂಸಾರದಲ್ಲಿ ಯಾಕಪ್ಪ ಇಂತಹ ಹುಳಿ ಇನ್ಬಿಟ್ಟೆ? ಬೆಳಿಗ್ಗೆ ಎದ್ದು ಆ ಬಡ್ಡಿ ಬಸಪ್ಪನ್ಗೆ ನಾವ್ ಹೇಗಪ್ಪ ಮುಖ ತೋರಿಸಿ? ಒಂದ್ ವೇಳೆ ಆ ಬಡ್ಡಿ ಬಸಪ್ಪಂಗ್ ನಾವು ಹಣ ಕೊಡ್ಲಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಳನ್ನ ಜೀದಕ್ಕೆ ಇಟ್ಕೊಳಕ್ಕೂ ಏಸಲ್ಲ ಆ ಬಡ್ಡಿ ಬಸಪ್ಪ. ಮಾತಾಡ್ಬೇಡಪ್ಪ. ನಾವು ಬದುಕಿರುವಾಗ್ಲೇ ನನ್ನ ಹೆಂಡತಿ ಮಕ್ಳನ್ನ ಕಂಡೋ ಮನೆ ಜೀತಕ್ಕಿಡ್ಲೇನಪ್ಪ, ಜೀತಕ್ಕಿಡ್ಲ. ಬೇಡಪ್ಪ, ನೀವೇ ಈಗ ಆತ್ಮನಿಂದ ನಿಂದನೆ ಒಳಗಾದ್ರೆ ನಮ್ಗಳ ಗತಿ ಏನಪ್ಪ? ದೇವ್ರಿದ್ದಾರೆ, ಸುಮ್ಮನಿರಪ್ಪ. ಆ ದೇವ್ರು ನಮ್ಮಂತವ್ರ ಪಾಲ್ಗೆ ಇಲ್ಲ ಕಣೋ, ಇಲ್ಲ. ನಮ್ಮ ಮನೆ ಬರ ಕೆಟ್ಟಾದಾಗ ಯಾವ ದೇವ್ರುವೇ ನಮ್ಗಿಲ್ಲ ಕಣೋ, ನಮ್ಗಿಲ್ಲ. ರಾಮಣ್ಣ, ರಾಜ ರಾಮಣ್ಣ, ಇದೇನಯ್ಯ ಮನೆಯಲ್ಲಿ? ಸಾವುಕಾರ ಬಸಪ್ಪನವರು ಇದೀನಿ, ಬನ್ನಿ ಸಾವುಕಾರ್ರೆ. ಸಂತೋಷನಯ್ಯ. ಅಂದಾಗೆ ನಮ್ಮ ಹಣದ ವಿಚಾರ ಏನ್ ಮಾಡಿದೆ ರಾಮಣ್ಣ? ಅದೇ ವಿಚಾರ ಮಾತಾಡ್ತಾ ಇದ್ದೋ ಬಸಪ್ಪನವ್ರೆ, ಅಷ್ಟರೊಳಗೆ ನೀವು ಬಂದ್ರಿ. ನೋಡಯ್ಯ, ಬರೀ ಮಾತಿನಿಂದ ಹಣ ಬರಲ್ಲ ಕಣಯ್ಯ. ನಾವು ನೀನು ಕೊಟ್ಟ ಟೈಮು ಇವತ್ತಿಗೆ ಮುಗೀತು. ನಮ್ಮ ನಿಮ್ಮ ಭೇಟಿ ಕೋರ್ಟ್ನಲ್ಲಿ. ಅದು ಅಲ್ಲದೆ ನನ್ನ ಮಗ ಅವಿನಾಶು ಅದೇನೋ ಕೋರ್ಟಲ್ಲಿ ಡಿಗ್ರಿ ತಂದು ನಿಮ್ ಜಮೀನ್ ಹರಾಜಾಕ್ಬೇಕು ಅಂತ ಊರ್ ಸುತ್ತ ತಮಟೆ ತಕ್ಕ ಸಾರಿಸ್ತಾ ಇದ್ದಾನೆ. ಇನ್ನು ನೀನುಂಟು ಅವನುಂಟು. ಬರ್ತೀನಿ ಕಣಯ್ಯ. ಬಸಪ್ಪನವ್ರೆ, ಇಲ್ಲ ಬಸಪ್ಪನವ್ರೆ, ಹಾಗನ್ಬೇಡಿ ಬಸಪ್ಪನವ್ರೆ. ನಿಮ್ ಹಣಕ್ ನಾನು ಏನಾದ್ರು ವ್ಯವಸ್ಥೆ ಮಾಡ್ತೀನಿ. ನಾನು ಸ್ವಲ್ಪ ದಿನ ಕಾಲ ಅವಕಾಶ ಕೊಡಿ. ಬಿಡಯ್ಯ ಕಾಲ. ಇಲ್ಲ ಬಸಪ್ಪನವ್ರೆ, ನಿಮ್ ಕಾಲ್ ಬಿಡಲ್ಲ. ಬಿಡಯ್ಯ ಕಾಲ. ಇಲ್ಲ ಬಸಪ್ಪನವ್ರೆ, ಬಿಡಲ್ಲ. ಬಿಡಯ್ಯ ಕಾಲ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ?
ಎಲ್ಲಿದೆಯೋ ನ್ಯಾಯ ಆ, ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಮಗ ಅಂತ ಸಾಕೋದ್ನಲ್ಲೋ ಅದಕ್ಕೆ ನೀನು ಏನೋ ಮಾಡಿದೆ ನನ್ನ ಮನೆ ಮಾನ ಮರ್ಯಾದಿನ ಬೀದಿ ಪಾಲ್ ಮಾಡ್ಬಿಟ್ಟಲ್ಲೋ ಬೀದಿ ಪಾಲ್ ಮಾಡ್ಬಿಟ್ಟೆ ಅಂದ ಕಾಲದಲ್ಲಿ ಮಾಡ್ದಂಗೆ ಅಮ್ಮನಿಗಾಗಿ ಕರ್ಣ ಸೋತ ಅಪ್ಪನಿಗಾಗಿ ರಾಮ ಸೋತ ಹತ್ತೆಗೆ ನಾನು ಸೋತೆ ಮಾವ ಅನ್ನೋ ಮಾತಿಗೆ ನಾನು ಸೋತೆ ಹೇ ಸಂತೋಷ ನಿನ್ನ ಅಷ್ಟು ಮುದ್ದಾಗಿ ಸಾಕಿದಕ್ಕೆ ನೀನೇನೋ ಮಾಡಿದೆ ನನ್ನನ್ನ ಪಾತಾಳಕ್ಕೆ ತುಳಿದ್ಬಿಟ್ಟಲ್ಲೋ ಪಾತಾಳಕ್ಕೆ ತುಳಿದ್ಬಿಟ್ಟೆ ರಾಜಾರಾಮಣ್ಣ ಬಡ್ಡಿಯ ಬಸಪ್ಪ ಹತ್ರ ಸಾಲ ಮಾಡಿ ಅವ್ರ ಸಾಲವನ್ನು ವಾಪಸ್ ಕೊಡದೇ ಇರೋದ್ರಿಂದ ಬಡ್ಡಿ ಬಸಪ್ಪನ ಮಗ ಕೋರ್ಟ್ಗೆ ಹೋಗಿ ಡಿಗ್ರಿ ತಂದು ರಾಜಾರಾಮಣ್ಣರ ಜಮೀನುಗಳನ್ನೆಲ್ಲವೇ ಇವತ್ತು ಹರಾಜ್ ಕೂಗಿಸ್ತಾ ಇದ್ದಾನೆ. ಇವ್ರು 4 ಜನ ಜಮೀನು ಕೊಂಡ್ಕೊಳ್ಳೋಕ್ಕೆ ಬಂದಿದ್ದಾರೆ. ಈಗ ಹರಾಜು ಪ್ರಾರಂಭ ಆಗುತ್ತೆ. ಸರ್ಕಾರಿ ಸವಾಲು 10 ಲಕ್ಷ. ಸರ್ಕಾರಿ ಸವಾಲು 10 ಲಕ್ಷ. ತಮ್ಮ ಹೆಸರು ಸರ್? ಶೇಖರ್ ಅವರ ಸವಾಲು 1 ಲಕ್ಷ. 1 ಲಕ್ಷ ಶೇಖರ್ ಅವರ ಸವಾಲು. 2 ಲಕ್ಷ. ಅಣ್ಣ ತಮ್ಮ ಹೆಸರು? ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅವರ ಸವಾಲು 2 ಲಕ್ಷ. ಕೃಷ್ಣಮೂರ್ತಿ ಅವರ ಸವಾಲು ತಿಟ್ಟನ ಜಮೀನು ನೋಡಿ 2 ಲಕ್ಷ. ತಮ್ಮ ಹೆಸರು? ಸುರೇಶ್. ಅಣ್ಣ ತಿಟ್ಟಲ್ಲಿ ಸರಿಯಾಗಿ ತೆಂಗಿನ ಮರ ಬಂದಿದೆ ನೋಡಿ 3 ಲಕ್ಷ. 3 ಲಕ್ಷ. 5 ಲಕ್ಷ. ಓ ಪ್ರಸನ್ನ ಗಟ್ಟಿಯ 5 ಲಕ್ಷ. 5 ಲಕ್ಷ. 5 ಲಕ್ಷ. 5 ಲಕ್ಷ ಒಂದ್ ಸಾರಿ. 5 ಲಕ್ಷ 2 ಸಾರಿ. 5 ಲಕ್ಷ 3 ಸಾರಿ. ಅಣ್ಣ ಪ್ರಸನ್ನ ನನ್ ಗದ್ದೆನ ರಾಜಾಕ್ ಕೊಡೋಣ ಅಣ್ಣ. ನಾನು ನಿನ್ನಂಗೆ ರೈತ ಕಣಣ. ನನ್ ಗದ್ದೆ ರಾಜಾಕ್ ಕೊಡ ಅಣ್ಣ. ಅಣ್ಣ ಸಂಖ್ಯೆ ಅಣ್ಣ ಸುರೇಶ್ ಅಣ್ಣ. ನಾನು ನಿನ್ನಂಗೆ ಈ ಭೂಮಿ ತಾಯಿನೇ ನಂಬಿ ಬದುಕ್ತೋನಣ್ಣ. ಅಣ್ಣ ನನ್ ಗದ್ದೆ ಹರಾಜ್ ಹಾಕ್ಬೇಡಣ್ಣ. ಅಣ್ಣ ಮೂರ್ತಿ ಅಣ್ಣ ಬೇಡಣ್ಣ. ನಾನು ಈ ಊರಲ್ಲಿ ನಿನ್ನಂಗೆ ಬಾಳು ಬದುಕ್ತೋನಣ್ಣ. ನನ್ನ ಹೆಂಡತಿ ಮಕ್ಳವ್ರಣ್ಣ. ನನ್ ಗದ್ದೆ ಹರಾಜ್ ಹಾಕ್ಬೇಡಣ್ಣ. ಅಣ್ಣ ಅಣ್ಣ ಶೇಖರಣ್ಣ ಅಣ್ಣ ಬೇಡಣ್ಣ. ನನ್ ಗದ್ದೆನ ಹರಾಜ್ ಹಾಕ್ಬೇಡಣ್ಣ. ಅಣ್ಣ ಬೇಡಣ್ಣ. ಅಣ್ಣ ನಿಂದಮ್ಮ ಯಾರ್ತಿ ನನ್ ಗದ್ದೆ ಹರಾಜ್ ಹಾಕ್ಬೇಡಣ್ಣ. ನೋಡು ರಾಮಣ್ಣ, ನಾವೇನು ಮಾಡಕ್ಕಾಗಲ್ಲ. ನೀನೇನಿದ್ರು ಆ ಬಡ್ಡಿ ಬಸಪ್ಪನ ಕೇಳ್ಕೋಬೇಕು. ಹಾಗನ್ಬೇಡಣ್ಣ. ಹಾಗನ್ಬೇಡಣ್ಣ. ಅಣ್ಣ ಅಣ್ಣ ನಾನುವೇ ನಿನ್ನಕ್ಕೆ ಬಾಳ್ ಬದುಕ್ತೋನಣ್ಣ. ಅಣ್ಣ ನನ್ ಮರ್ಯಾದೆ ನಿನ್ ಕೈಲಿದೆಯಣ್ಣ. ಹಾಕ್ಬಿಡಿ. ನಂದೇನಿಲ್ಲಪ್ಪ, ನೀನೇನಿದ್ರು ಅವ್ರ ಹತ್ರ ಕೇಳ್ಕೋಬೇಕು. ನಾನ್ ಕೇಳಿ ಏನು ಹೇಳು. ಅಯ್ಯೋ ಈ ಹೊಲ ನಂದು, ಈ ಗದ್ದೆ ನಂದು. ಅಯ್ಯೋ ನಮ್ ತಾತ ಮುತ್ತಾತ ಹುತ್ತಿ ಬಿತ್ತಿ ಬೆಳೆದಂತ ಭೂಮಿ ಇದು. ಈ ಭೂಮಿ ತಾಯಿನ ಹರಾಜ್ ಹಾಕೋದು ಒಂದೇ, ಎತ್ತು ತಾಯಿನ ಮಾಡ್ಕೊಳ್ಳೋದು ಒಂದೇ. ಅಯ್ಯೋ ಅವ್ವ ಅವ್ವ ಭೂಮಿ ತಾಯಿ, ಇವತ್ತು ಹರಾಜ್ ಹಾಕಿದ್ದು ನಿನ್ ಮರ್ಯಾದೆ ಅಲ್ಲಮ್ಮ, ನಂದು ನಂದು. ನಿನ್ನನ್ನೇ ಕಳ್ಕೊಂಡ್ಮೇಲೆ ನಾನು ಯಾಕಮ್ಮ ಇರ್ಬೇಕು? ಹೋಯ್ತು ನನ್ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ನನ್ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು.
ಈ ಹೊಲನೇ ಹೋದ್ಮೇಲೆ ಈ ಗದ್ದೆನೇ ಹೋದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ನನ್ಗೆ ಯಾಕೆ ಬೇಕು? ನನ್ಗೆ ಈ ಬಟ್ಟೆನೂ ಬೇಡ, ಏನು ಬೇಡ, ಏನು ಬೇಡ. ಹೇ ಬಡ್ಡಿ ಬಸಪ್ಪ, ನಾನ್ ನಿನ್ನ ಹತ್ರ ಸಾಲ ಮಾಡ್ದೆ, ಅದಕ್ಕೆ ನೀನೇನ್ ಮಾಡ್ದೆ? ನನ್ ಗದ್ದೆದೇ ರಾಜ ಹಾಕ್ಬಿಟ್ಟೆ. ಸಾಲ ಹೋಗಿ ಜಮೀನ್ ಹೋಗಿ ಸಾಲ ಬಂತು, ಡುಮ್ ಡುಮ್ ಡುಮ್. ಸಾಲು ಹೋಗಿ ಸಾಲ ಬಂತು, ಡುಮ್ ಡುಮ್ ಡುಮ್. ಸಾಲು ಹೋಗಿ ಏನ್ ಬಂತು? ಏನು ಬರ್ಲಿಲ್ಲ, ಏನು ಬರ್ಲಿಲ್ಲ. ಹೇ ಬಡ್ಡಿ ಬಸಪ್ಪ, ಯಾಕೋ ನನ್ಗೆ ಈಗ ತಿಂದ್ಬಿಟ್ಟೆ. ಅದಕ್ಕೆ ಹೇಳೋದು, ಯಾರು ಸಾಲ ಮಾಡಬಾರ್ದು ಅಂತ. ಒಂದ್ ವೇಳೆ ನನ್ ಮಾತ್ ಮೀರಿ ನೀವ್ ಯಾರು ಸಾಲ ಮಾಡಿದ್ರೆ ನಮ್ ಮನೆ ಏರ್ತಿ ಮಕ್ಳೆಲ್ಲನೂ ಕಂಡೋರ್ ಮನೆಗೆ ಜೀತಕ್ಕೆ ಇಡ್ಬೇಕಾಗತ್ತೆ. ಬೇಡ್ರಪ್ಪ, ಬೇಡ. ಏ ಕಳ್ಳ, ನಾನು ನಿನ್ನ ಹತ್ರ ಸಾಲ ಮಾಡ್ತೀನಿ, ಸಾಲ ಕೊಟ್ಟಿಯಾ? ರಾಮಣ್ಣವ್ರೆ, ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಆಡ್ತಾ ಇದೀರಾ? ಏ ಬಸಪ್ಪ, ನೀನು ನನ್ ಗದ್ದೆನೇ ರಜಾಕಿಯಾ? ರಾಮಣ್ಣವ್ರೆ, ನಾನ್ ಬಸಪ್ಪ ಅಲ್ಲ, ಪಶುಪತಿ. ಏ ಕಳ್ಳ, ಸುಳ್ಳು ಹೇಳಿಯಾ? ಸುಳ್ಳು ಹೇಳಿದ್ರೆ ಆ ಭಗವಂತ ನಿನ್ನ ಕಣ್ ಕಿತ್ಕೊಂಡ್ಬಿಡ್ತಾನೆ. ಸುಳ್ಳು ಹೇಳಿಯಾ? ಸುಳ್ಳ ನೋಡು, ನಿಂಗ್ ಮಾಡ್ತೀನಿ. ರಾಮಣ್ಣ, ಬಿಡು ರಾಮಣ್ಣ, ರಾಮಣ್ಣ, ಬಿಡು ರಾಮಣ್ಣ. ಏನ್ ರಾಮಣ್ಣವ್ರಿಗೆ ಏನಾರ ಹುಚ್ಚಿಡಿದಿರಿ? ಹೆಂಗೆ? ಯಾಕೆ ಹಿಂಗ ಆಡ್ತಿದ್ರು? ಯಾರ ಹುಚ್ಚ? ನೀನ್ ಹುಚ್ಚ, ನಿಮ್ಮ ಅಪ್ಪ ಹುಚ್ಚ, ನಿಮ್ ತಾತಕನ ಹುಚ್ಚ. ಆಯ್ತಪ್ಪ, ಆಯ್ತು, ನಾನೇ ಹುಚ್ಚ. ಹಾಗಾದ್ರೆ ಹಂಗ್ ಬಾ. ಹಂಗ್ ಬಾ ದಾರಿಗೆ. ನಾನು ಹುಚ್ಚ, ನೀನು ಹುಚ್ಚ, ನಾನು ಹುಚ್ಚ. ಬನ್ನಿ ರಾಮಣ್ಣ, ಓಡುವ. ನಾನ್ ಬರಕಿಲ್ಲಪ್ಪ. ನನ್ಗೆ ಯಾವ ಹೆಂಡತಿ, ಮನೆ, ಮಕ್ಕಳು, ಮಠ ಯಾವುದು ಇಲ್ಲ. ನನ್ಗಿದೇ ಜಾಗ. ನಾ ಬರಕಿಲ್ಲ, ಬರಕಿಲ್ಲ. ಪಾಪ ರಾಮಣ್ಣವರು ಬಡ್ಡಿ ಬಸಪ್ಪನ ಹತ್ರ ಸಾಲ ಮಾಡಿ ಜಮೀನು ಹರಾಜಾದ ಕಾರಣ ಅವ್ರಿಗೆ ಹುಚ್ಚ ಹಿಡಿದ್ಬಿಟ್ಟಿದೆ. ಈ ವಿಚಾರನ ಅವರ ಮನೆಯಲ್ಲಿ ತಿಳಿಸಿ ಕರ್ಕ ಬರ್ತೀನಿ, ಹೋಗಿ. ನನ್ ಹೊಲ ಲೇ ಬಡ್ಡಿ ಬಸಪ್ಪ, ನನ್ ಮನೆ ಗದ್ದೆ ಹರಾಜ್ ಹಾಕ್ತೀಯಾ? ನಾನೇನ್ ಮಾಡ್ತೀನಿ ಗೊತ್ತಾ? ನಿನ್ ಗದ್ದೆನೇ ಹರಾಜ್ ಹಾಕ್ಬಿಡ್ತೀನಿ, ನಿನ್ ಮನೆನೇ ಹರಾಜ್ ಹಾಕ್ಬಿಡ್ತೀನಿ. ಓ ಚಿಕ್ಕಮಲ್ಲಣ್ಣ, ನಾನ್ ನೋಡ್ತಾ ನಗ್ತಾ ಇದೀಯಾ? ತಾಳು, ನಿಂಗ್ ಮಾಡ್ತೀನಿ. ನನ್ ನೋಡ್ತಾ ನಗ್ತಾ ಇದೀಯಾ? ನಿನ್ಗೂ ಮಾಡ್ತೀನಿ ತಕ್ಕ. ನೋಡ್ದ ಹೆಂಗ್ ಮಾಡ್ದಿ? ಹಂಗೆ ಆಗಬೇಕು, ಹಂಗೆ ಆಗಬೇಕು. ನೀನು ಅಳಬೇಕು, ನಾನು ನಗಬೇಕು. ಶಾರದಾ, ತಮ್ಮ ತಮ್ಮ ಅಂತ ಸಾಲ ಮಾಡಿಸ್ತಿ. ನಿನ್ ತಮ್ಮ ನಿನಗೆ ಕೈನೇ ಕೊಟ್ಬಿಟ್ನಲ್ಲಿ, ಆದ್ರೆ ನನಗೆ ಕಾಲ್ನೇ ಕೊಟ್ಬಿಟ್ನಲ್ಲಿ. ಯಾರು ಮಾತಾಡಬಾರ್ದು. ಮಾತಾಡಿದ್ರೆ ಮೇಷ್ಟ್ರು ಹೊಡಿತಾರೆ, ಆಯ್ತಾ? ಮೇಷ್ಟ್ರೆ, ನಂಗ್ ಮಾತ್ರ ಹೊಡಿಬಾರ್ದು. ಹೊಡಿದ್ರೆ ನಿಮ್ ಜೊತೆ ಟೂ ಬಿಟ್ಬಿಡ್ತೀನಿ. ಆಚೆ ಕಣ್ಣು, ಈಚೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಟೂ ಟೂ ಟೂ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ರಾಜ ಹೋಗೋಣ. ಹೊಡಿನಿ ಸೆಲ್ಯೂಟ್. ಡನ್ 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 ಡನ್. ಬಂದ ರಾಜ, ಬಂದ.
ಅಯ್ಯಯ್ಯೋ ಇವರೆಲ್ಲ ನನ್ನ ಹಿಡ್ಕೋಕ್ ಬತ್ತವ್ರೆ. ನಾ ಸಿಕ್ಬಿಟ್ಟನಾ ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು ಓಟ ಹೊಡ್ಬಿಡ್ತೀನಿ. ನಾನ್ ನಿಮ್ ಶಾಂತ ಬಂದಿದ್ದೇನ್ರಿ. ಅಪ್ಪ ಕೊಡ್ರಿ. ಒಂದ್ ಕೋಳಿ ಮರಿ ನನ್ನ ಹಿಡಿದಲ್ಲಂತೆ. ನಾ ಸಿಕ್ಕೋತಾನ ಅವ್ರು ಹಿಡೀಲಿ. ಏ ನನ್ನ ಹಿಡಿಯೋ ಬದ್ಲು ಬಡ್ಡಿ ಬಸಪ್ಪನಾರು ಹಿಡೀರು, ಅವನ್ ಮಗ ಅವಿನಾಶನಾರು ಹಿಡೀರು. ಎಷ್ಟೋ ಬಡವ್ರ ಮನೆ ಉಳ್ಕೊಳ್ಳುತ್ತೆ ಕಣ್ರು, ಉಳ್ಕೊಳ್ಳುತ್ತೆ. ಅಪ್ಪ ನಮ್ಮೂರಿನ ಜನಗಳೇ ನಿಮ್ಮೆಲ್ರಿಗೂ ಕೈ ಮುಗಿದ್ ಬೇಡ್ಕೊತೀನ್ರಪ್ಪ, ಒಂದೊತ್ತು ಹಚ್ಕೊಂಡ್ ಮಲ್ಕೊಳ್ಳಿ. ಆದ್ರೆ ಆ ಬಡ್ಡಿ ಬಸಪ್ಪನ್ ತಾವ್ ಮಾತ್ರ ಸಾಲ ಮಾಡ್ಬೇಡ್ರಪ್ಪ. ಒಂದ್ ವೇಳೆ ನನ್ ಮಾತನ್ನ ಮೀರಿ ನೀವೇನಾದ್ರೂ ಸಾಲ ಮಾಡಿದ್ರೆ ನಾವು ನಿಮ್ಮಂಗಿದೆ ಕಣ್ರಪ್ಪ. ಸಾಲ ಮಾಡಿದ್ರೆ ನೀವು ನಮ್ಮಂಗೈತೀರಿ. ನಾನಿದ್ದೆ ಡಿಂಗ. ಸಾಲ ಮಾಡಿದ್ರೆ ನನ್ನಂಗೆ ನೀವ್ ಆಯ್ತೀರಿ ಡಿಂಗ. ನಾನಿದ್ದೆ ಡಿಂಗ. ಸಾಲ ಮಾಡಿದ್ರೆ ನಮ್ಮಂಗೆ ನೀನ್ ಆಯ್ತೀರಿ ಡಿಂಗ. ಲೋ ಸಂತೋಷ, ನಿನ್ನ ನನ್ನ ಮಗ ಅಂತ ಸಾಕುದಲ್ಲೋ, ಆದ್ರೆ ನಿನ್ನ ಪಾತಾಳ ತುಳಿದ್ಬಿಟ್ಟಲ್ಲೋ, ತುಳಿದ್ಬಿಟ್ಟೆ. ಅದಕ್ಕೆ ಹೇಳೋದು ಯಾರನ್ನು ನಂಬಾರ್ದು ಅಂತ. ಸತ್ತಿ ಸಹ ಸಂತೋಷ ನಿನ್ನ ನಂಬಿ ನನ್ ಮಗಳು ಮೋಸ ಹೋಗ್ಬಿಟ್ಲು ಕಣು, ಮೋಸ ಹೋಗ್ಬಿಟ್ಲು. ಅದಕ್ಕೆ ಅವರೆಲ್ಲ ನನ್ನ ಹಿಡಿಕ್ ಬತ್ತವ್ರೆ. ನಾ ಸಿಕ್ಬಿಟ್ಟಣ ಬಸ್ಸ ಬಿಟ್ಕೊಂಡು ಹೊಂಟೋಯ್ತೀನಿ. ಪಂ 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 ಪಂ. ಎನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಎನ್ನಿವಳ ಕೈ
ಬಳೆಗಳು ಇಲ್ಲ, ಇನ್ನಿವಳ ಮುಡಿಯಲ್ಲಿ ಮಲ್ಲಿಗೆಯೂ ಇಲ್ಲ, ಇನ್ನಿವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನೇಕೆ ಮಗಳೇ ನಿನಗೆ ಮುತ್ತೈದೆಯ ಪತ್ರ. ಇದ್ದಷ್ಟು ಮಾತ್ರ ಕಾಕಾಚಬೇಕು. ಇವತ್ತಿನ್ನು next. ಯಾವನೋ ಮದುವೆ ಜೋರಾಗಿ ಮಾಡಿದೆ ಅಂತ ನಾನು ಮಾಡ್ತೀನಿ, ಯಾವನೋ ಮನೆ ಕಟ್ತ ನಾನು ಕಟ್ತೀನಿ ಸಾಲ ಮಾಡಿದ್ರೆ ರೈತನ ಭಾಳ ಈಗಿ ಆಗೋದು. ಇದಕ್ಕೇನಂತೀರಾ ಅಲ್ವೇ? ಹೌದು ರಾಮಣ್ಣ. ನೋಡಿ, ರೈತರಿಗೆ ಯಾವತ್ತು ಯಾರು ಆಫೀಸರ್ ಬಂದಾಗ ತಿಂಗಳು ಸಂಬಳ ಬರಲ್ಲ. ಈ ವರ್ಷ ಮಳು ಇಲ್ಲ ಬೆಳೆ ಇಲ್ಲ, ಇಂಥ ಬರ 4 ವರ್ಷ ಹೊಡೆದ್ರೆ ರೈತನ ಬಾಳು ಚಿತ್ರವಾಗುತ್ತೆ. ನೋಡ್ರಿ, ಯಾರು ಇಂಜಿನಿಯರು ಸಾಲ ಇರ್ಕೊಂಡು ಸತ್ತಿದಾನ, ಯಾರು ಡಾಕ್ಟ್ರು ಸಾಲ ಇರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ, ಅಥವಾ ಯಾವ್ದಾರೊಬ್ಬ ಪೊಲೀಸು ಸಾಲ ಹೊತ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ? ಸಾಲಕ್ಕೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊತಾರನು ನಮ್ಮ ರೈತರು ಮಾತ್ರ. ರೈತ ಬಂಧುಗಳೇ, ಇದು ಕೇವಲ ರಾಮಣ್ಣೊಬ್ಬರ ಮನೆ ಕಥೆ ಅಲ್ಲ, ಎಲ್ಲರ ಮನೆ ಕಥೆನೂ ಇದೆಯೇ. ಸಾಲಕ್ಕೆದ್ರೆ ಆತ್ಮಹತ್ಯೆ ಮಾಡ್ಕೋಬೇಡಿ. ನಾವು ಮಣ್ಣನ ಮಕ್ಕಳು, ಯಾರ ಸಾಲದಲ್ಲೂ ಬದುಕಬೇಕಾಗಿಲ್ಲ. ತೀರ್ಸೋಣ, ಇವತ್ತಲ್ಲ ನಾಳೆ ತೀರ್ಸೋಣ. ರೈತನ ಮಕ್ಕಳು ಯಾವತ್ತು ಕೈ ಒಡ್ದವರಲ್ಲ, ಕೈ ನೀಡಿದವರು. ಆದ್ರೆ ನಿಮ್ಮ ಅವಶ್ಯಕತೆ ಇದ್ದಷ್ಟು ಮಾತ್ರ ಸಾಲ ಮಾಡಿ, ಇಲ್ದೇರೆ ರಾಮಣ್ಣಗೆ ಬಂದ ಪರಿಸ್ಥಿತಿ ಎಲ್ರಿಗೂ ಬರ್ಬೋದು. ಹಾಗಾಗೋದಕ್ಕೆ ಅವಕಾಶ ಕೊಡಬೇಡಿ. ಜಂಗಲಕ್ಕೆ
ಚಿಂತೆ ಮಾತ್ರ ಒಂದೇ, ಅದು ಆ ಶ್ರುತಿಯೊಡನೆ ಬೇಟೆಯಾಡುವುದು. ಸಾವಿರಾರು ಹೆಂಗಳೆಯರ ಮಧ್ಯೆ ಅವಳ ಎತ್ತು ಕಾಣುವ ಯೌವನದ ತಾರುಣ್ಯವನ್ನು ಒಮ್ಮೆಯಾದರೂ ಸುಖ ಸೋಪಾನದಿಂದ ತೇಲಾಡಿಸಬೇಕು. ಅಂದವಾದ ಶಿಖರವನ್ನೇರಿ ಕಲ್ಲು ಮುಳ್ಳುಗಳನ್ನು ಬೇರ್ಪಡಿಸಿ ಅಂಡಿಯೂರಿ ಕಿಂಡಿ ಕಾಣಿಸದೇ ಇದ್ದರೆ ನನ್ನ ಜೀವನವೇ ನಿಷ್ಪ್ರಯೋಜಕ. ಹೊತ್ತು ನೆತ್ತಿಗೇರಿ ಸೂರ್ಯನ ಕಿರಣ ನೆತ್ತಿ ಕಾದು ಪ್ರತಿದಿನ ಬರಬೇಕಾಗಿದ್ದ ಶ್ರುತಿ ಹಿಂದೇಕೋ ಇನ್ನೂ ಬರಲಿಲ್ಲ. ಸಂಯಮ ಕಳೆದು ಹೋಗಿ ಮನಸ್ಸಿನ ಕುತೂಹಲ ಹೆಚ್ಚಾಗುತ್ತಿದೆ. ಶ್ರುತಿ 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 ಎಂಬ ಎರಡಕ್ಷರದಲ್ಲಿ ಎಂತಹ ಮೋಹಕತೆ. ಆದರೂ ನೀನು ಬಲು ಸುಂದರವಾಗಿದ್ದೀಯಾ. ನಾಚಿಕೆ ಆಗಲ್ವೇ ನನಗೆ? ಒಂಟಿ ಹೆಣ್ಣು ನಡು ದಾರಿನಲ್ಲಿ ಒಬ್ಬಳೆ ನಡ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಕಂಡು ಕೋಮ ದೃಷ್ಟಿಯಿಂದ ನೋಡ್ತಾ ಇದೆಯಲ್ಲ, ನಿನಗಿರೋದು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯೋ? ನಿನ್ ಜನ್ಮಕ್ಕೆಷ್ಟು ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ಒಲಿದರೆ ನಾರಿಯಾಗಿರ್ತಾಳೆ, ಮುರಿದರೆ ಮಾರಿಯಾಗಿರ್ತಾಳೆ. ಹೋದನ ಅರಿತು ಬಾಳದನ ಕಲ್ಕೊ. ನಾನು ಹೋಗ್ಬೇಕು, ನನಗೆ ದಾರಿ ಬಿಡು. ಈ ಎಂಟನೆಯ ಬಂಟನ ಮುಂದೆ ನಮಗೆ ನಾಚಿಕೆಯ ಮಾತು. ಮೆಚ್ಚಿದೆ ಮೆಚ್ಚಿದೆ ನಿನ್ನ ಮುಂದಿಗೆಗೆ. ಶ್ರುತಿ, ನೀನು ಬಣ್ಣ ಮಾತುಗಳನ್ನು ಆಡಿದ ತಕ್ಷಣ ನನ್ನ ಕಾವೇರಿದ ಕಾಮ ತಣ್ಣಗಾಗುವುದಿಲ್ಲ. ಈ ಮಾತುಗಳೆಲ್ಲ ರಾಜಕೀಯ ದುಶ್ಯಾಸನರ ಭಾಷಣಕ್ಕಷ್ಟೇ. ಕಮಾನ್ ಶ್ರುತಿ, ಕಮಾನ್ ಕಮಾನ್ ಶ್ರುತಿ, ಕಮಾನ್ ಕಮಾನ್ ಶ್ರುತಿ, ಕಮಾನ್ ಕಮಾನ್ ಶ್ರುತಿ, ಕಮಾನ್ ಕಮಾನ್ ಶ್ರುತಿ, ಕಮಾನ್. ಕೊಲೆ ವಿನಾಶ ಕೊಲೆ. ನಿನ್ನ ತಾಯಿ ನಿನ್ನಗೆ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಸಿಕತನ ಎಂಬುದು ನನ್ನಂತಹ ಶ್ರೀಮಂತ ಸರದಾರರ ಛಲಗಾರರ ಹಕ್ಕು. ಯಾವುದೋ ನಿನ್ನ ಹಕ್ಕು? ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವುದೇ ನಿನ್ನ ಹಕ್ಕು? ಕಪ್ಪೆಗೆ ನೋವಾಗುತ್ತೆ ಎಂದು ಹಾವು ಸುಮ್ಮನಿದ್ದರೆ ಆವನ್ನ ಶಿವನ್ನ ನೀಗಿಸೋರ್ಯಾರು? ಕಪ್ಪೆಗೆ ಹಾವು, ಹಾವಿಗೆ ಹದ್ದು, ಹತ್ತಿಗೆ ಈ ಬೇಟೆಗಾರ. ಇದು ಈ ಕಲಿಯುಗದ ರೀತಿ ನೀತಿಗಳು. ನಿನ್ನ ರಸಿಕತನವನ್ನು ಈ ಸ್ತ್ರೀಯ ಮೇಲೆ ತೋರಬಾರದೆಂದು
ಒಂದು ಹೆಣ್ಣು ಒತ್ತಿಗೆ ಆಗಿ ನಿನ್ನ ತಂಗಿಯಾಗಿ ನಿನ್ನ ತಾಯಿಯಾಗಿ ಇರುತ್ತ ಜ್ಞಾಪನ ಇಟ್ಕೋ. ಅಣ್ಣ ಎಂದ ತಕ್ಷಣ ನನ್ನ ಕಾವೇರಿದ ಕಾಮ ತಣ್ಣಗಾಗುವುದಿಲ್ಲ. ಅಣ್ಣ ಎಂಬ ಬಣ್ಣದ ಮಾತುಗಳನ್ನಾಡಿ ಬಣ್ಣದ ಬದುಕುತ್ತಿರುವ ಜನರಷ್ಟಿಲ್ಲ. ನನ್ನ ಕಾಮ ಹಾರಿ ತಣ್ಣಗಾಗುವ ಮೊದಲು ನಿನ್ನ ದಾರಿ ನೀನು ನೋಡಿಕೋ. ಇಲ್ಲವಾದರೆ ನನ್ನ ಗುರಿಗೆ ಪಾತವುದಲ್ಲಿ ನೀನಾಗಲಿರುವೆ. ಎಚ್ಚರ. ನಿನ್ನಂತ ಒಂಟಿ ಹೆಣ್ಣಿನ ಮಾನಭಂಗವನ್ನು ನೀನು ಮಾಡ್ತೇನೆಂದು ನೋಡೋದಕ್ಕೆ ನಾನು ಮುಟ್ಟಲ್ಲ. ನೀನು ಹೊರಡಮ್ಮ, ನಾನು ಇವನನ್ನು ನೋಡ್ಕೊಳ್ತೇನೆ. ಇಂಥ ಸಾವಿರಾರು ಜನ ಬಂದರೂ ನಾನು ಹೆದರುವುದಿಲ್ಲ. ಸತಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದರೆ ಎಚ್ಚರಿಕೆ. ಶ್ರುತಿ, ಇವನಂತರ ಎಷ್ಟೋ ಜನ ನೋಡಿದ್ದೇನೆ. ನೀನು ಹೊರಡಮ್ಮ, ನೀನು ಹೆದರಬೇಡ, ನೀನು ಹೊರಡಮ್ಮ. ಶುರುಗುತ್ತದೆ. ಬೇಟೆಗಾರನಿಂದ ಕೈಯಿಂದ ಬೇಟೆಯನ್ನು ತಪ್ಪಿಸಿ ನನ್ನ ಉರಿಯುವ ಕೋಪಾಗ್ನಿ ಜ್ವಾಲೆಗೆ ನೀನು ಪ್ರಥಮ ಬಲಿಯಾಗಬೇಡ. ಇರುವೆ ಈಗ ನಿನ್ನ ರಕ್ತವನ್ನ. ಅವಿನಾಶ, ನೀನೇ ದೊಡ್ಡವನೆಂದು ಮೆರೆಯಬೇಡ. ಇನ್ನೊಂದ್ಸತಿ ಈ ಹೆಣ್ಣಿನ ತಂಟೆಗೆ ಏನಾರ ಬಂದ್ರೆ ನಾನೇ ನಿನ್ನ ಪಾಲಿಗೆ ವೃತ್ತಿ ಆಗ್ಬೇಕಾಗುತ್ತೆ. ಎಚ್ಚರಿಕೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಅದು ಈ ಅವಿವೇಕತನದಿಂದ ಇರಲಿ ಕಾಲಚಕ್ರದ ತಿರುವಿಕೆಯಲ್ಲಿ ಮತ್ತೊಮ್ಮೆ ಆ ಶ್ರುತಿಯನ್ನು ಸಂಧಿಸಿ ಅವಳ ಅಂಗಗಳ ಮೇಲೆ ಈ ಅಂಗದನು ಪಲ್ಲಂಗವನ್ನಾಡಿ ರತಿ ಕ್ರೀಡೆಯನ್ನಾಡಿ ಒತ್ತು ಕೊಟ್ಟು ಮುದ್ದಿಸುವೆ. ನಾಶ ವಿನಾಶ, ದಟ್ ಈಸ್ ಅವಿನಾಶ. ನೀರಲ್ಲಿ ಮೀನ್ ಹೆಜ್ಜೆ ಬೇಕಾದ್ರೆ ಕಂಡುಹಿಡಿಬೋದಂತೆ, ಆದ್ರೆ ಈ ಚಂಗಾಪಿಂಗಿ ಎಕ್ಸ್ ಹೆಜ್ಜೆಯ ಯಾವ ನನ್ನ ಮಗನ ಕೈಲೂ ಕಂಡುಹಿಡಿಬೇಕಂದ್ರೆ ಎಲ್ರೂ ಮದುವೆ ಆಗಿ ಆಗಲೂ ಕನಸು ಕಾಣ್ತಾವ್ರೆ. ನಾನು ಈ ಸೀಲನ್ನು ಮದುವೆ ಆಗಿ ರಾತ್ರಿ ಕನಸು ಕಾಣುಮ್ಮ ಅಂತಂದ್ರೆ ಮದುವೆಯಾಗಿ ರಾತ್ರಿ ಕಾಣಮ್ಮ ಅಂದ್ರೆ ನನ್ ಕಂಡಾಗ ನನ್ ಜೊತೆಲಿ, ಆ ಪಿಪಿ ಪತಿ ಕಂಡಾಗ ಆ ಪಿಪಿ ಪತಿ ಜೊತೆಲಿ ಆಟನೇ ಆಡ್ತಾವಳೆ. ಬರ್ಲಿ, ಹೊರಳಿದೀನಿ ಇಲ್ಲಿಗೆ, ಬತ್ತಾವಳೆ, ಬರ್ಲಿ. ಏನನ್ ಹೀರೋ ರಸ್ತೆ ಮೇಲೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾರೆ ಹಾಗಿದೆ. ಏನ್ ಸಮಾಚಾರ? ಅಯ್ಯೋ, ನಿನ್ನಂತ ತಳಕಿನ ವಯ್ಯಾರಿ ಸಂಘ ಮಾಡೋದ್ಮೇಲೆ ರೋಡಲ್ಲೇ ನಿಂತ್ಕ ಕನ್ಸ್ ಕಾಣ ಹೋಗ್ತಾ ಇತ್ತು. ನಿಜವಾಗ್ಲೂ ನಾನು ನಿನ್ನನ್ನೇ ಪ್ರೀತಿ ಮಾಡ್ತಾ ಇರೋದು ರಾಜ. ಆದ್ರೆ ಭಿನ್ನಾನ್ಗಿತ್ತೆ. ಓಹೋ, ಇವಳ ಆಟ ನನಗೇನು ಗೊತ್ತಿಲ್ಲ ಅನ್ಸುತ್ತ. ನಾನ್ ಕಂಡಾಗ ನನ್ ಜೊತೆಲಿ ಪಿಪಿ ಪತಿ ಕಂಡಾಗ ಪಿಪಿ ಪತಿ ಜೊತೆಲಿ ನಲ್ಲ ಹೊಡಿತಾರೆ, ನನ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹಾಗಲ್ಲ ರಾಜ, ನಿಜವಾಗ್ಲೂ ನಾನು ನಿನ್ನನ್ನೇ ಪ್ರೀತಿ ಮಾಡ್ತಾ ಇರೋದು. ಆದ್ರೆ ಆ ಪಿಪಿ ಪತಿ ಬಂದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಯ್ಯೋ, ನನ್ನ ಹತ್ರನೇ ಬಿಡ್ತಿಲ್ಲ ನೀನ್ 70mm ರೈಲ. ಈಗೇನು ಆ ಪಿಪಿ ಪತಿ ಸವಾಸ ತಪ್ಪಿಸಿದ್ರೆ ನೀ ನನ್ ಮದ್ವೆ ಆಯ್ತಿ ಅತ್ತಾನೆ. ಅವನ್ ಸಾವಾಸ ತಪ್ಸಿ ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಸರಿ,
ಹಂಗಾರೆ ನಿನ್ ದೋಸೆ ಕೊಡಿಲಿ. ಏಯ್ ಎಲ್ಲ ಜನ ಇದಾರೆ ನಂಗೆ ನಾಚಿಕೆ ಆಯ್ತದಪ್ಪ. ನಾನು ಏನೇ ಕೇಳ್ದಿ ನಿನ್ನ, ನನ್ಗೂ ಗೊತ್ತು. ರೋಡಲ್ಲಿ ಏನ್ ಕೇಳ್ಬೇಕು, ಬೆಡ್ರೂಮ್ ಅಲ್ಲಿ ಏನ್ ಕೇಳ್ಬೇಕು ನನ್ಗೂ ಗೊತ್ತು ಕಣ. ಲೇ ನಾ ಕೇಳೋದು ನಿನ್ ದೋಸೆ ಕೊಡಿಲಿ ಅಂತ. ಕಿವಿನ ಏನಕ್ಕೆ ಕೊಡ ಹೇಳ್ತೀನಿ. ಮಾಡೋ. ಒಳ್ಳೆ ಐಡಿಯಾ ಕಣೋ. ಎಲ್ಲಿಟ್ಟಿದ್ದೆ ಈ ತಲೆನ ಇಷ್ಟು ದಿನ? ಲೇ ಈಗ ಪತಿ ಬರೋದು ಈಗ ಪತಿ ಬರೋದು ಇನ್ನೊಂದ್ಸಿ ಲೇಟ್ ಆಯ್ತದೆ. ಅಷ್ಟೊತ್ಕೊಂದು ಹಾಡೇ ಬಿಡ್ಮ. ಅಯ್ಯೋ ಚಿನ್ನ, ನಿನ್ನ ಹುಡುಕಂದು ಊರೆಲ್ಲ ಸುತ್ತಾಡ್ಬಿಟ್ಟೆ ಕಡೆ. ಯಾರು ಕೇಳಿದ್ರು ಇಲ್ಲೇ ಇದ್ದು ಈಗ ತಾನೇ ಓದು ಅಂತ. ಅಲ್ಲಿ ಕಾಣ್ತೀಯ, ಅಲ್ಲಿ ಆಡ್ತೀಯ. ಯಾರ್ಯಾರನ್ ಕೇಳ್ದೆ? ಹಂಗೆ ಬತ್ತಾದ್ನ ನಮ್ ಸಿನಿಮಾಲ್ ಮಾವರು ಹೊಸಮತ್ ನಿಂತಿದ್ದ. ನಮ್ಮ ಮಾವ ನನ್ ಲವರ್ ಸಿನಿಮಾ ನೋಡ್ಲ ಅಂದೆ. ಇಲ್ಲೇ ತಾನೇ ನಿಂತಿದ್ದು ಈಗ ಹೋದ್ರು ಅಂತ. ಹಂಗೆ ಒಂಚೂರು ಮುಂದಕ್ಕೆ ಬಂದೆ. ಬೊಮ್ಮನವ್ರು ಸಂತೋಷ ಅವ್ನು ನಡೆಸಿದ್ದಲ್ಲಿ ಜಗಳ ಆಡ್ಬಿಟ್ಟಿದ ಅನಿಸ್ತದೆ. ಏನ ಸಂತೋಷ, ನನ್ ಲವರ್ ಸಿನಿಮಾ ನೋಡ್ಲ ಅಂದೆ. ಅವನು ಇದ್ದಕ್ಕಿದ್ದಂಗ ನಾನೇನು ನಿಲ್ಸ್ಕೊಂಡ್ರಲ್ಲ, ಕಟ್ಕೊಂಡ್ಬಂದ ನನ್ನ ಬಂದು ಕೇಳ್ತಾಗ ಹೋಗಣೆ ಹೇಳ್ಬಿಟ್ಟ. ಅಲ್ಲಿ ಕಿತ್ತು ವಾಟುವ ಇಲ್ಲಿ ಬಂದು ನಿಲ್ಸವನೆ. ಹೋಗ್ಲಿ ಬಿಡು, ನನ್ನನ್ನ ಯಾಕೆ ಹುಡುಕ್ತಾ ಇದ್ದೆ ನೀನು? ಚಿನ್ನ, ನನ್ ಬಂಗಾರು, ಓನು ಮುದ್ದು ಓನುಮ್ಮ. ನೀನು ನನ್ ಲವ್ ಮಾಡೋ ಕೇಳಿಗೆ ಎಷ್ಟು ದಿನ ಆಯ್ತು. ನಿನ್ನ ಕರ್ಕೊಂಡೋಗಿ ಮಂಡ್ಯದಲ್ಲಿ ಒಂದು ಸಿನಿಮಾ ನೋಡುವ, ಒಂದು ಹೋಟ್ಲಲ್ಲಿ ಒಳ್ಳೆ ಊಟ ಮಾಡುವ, ಒಂದು ಪಾರ್ಕಲ್ಲಿ ನೀನ್ ತೊಡೆ ಮಾಡಿ ಬೆಳಿಕೊಂಡು ಸಾಕ್ಷಾತ್ ಕನಸು ಕಾಣುಮ ಅಂದ್ರೆ ಇಲ್ಲಿ ತೋರ್ತೀಯ ಅಲ್ಲಿ ಆಡ್ತೀಯ, ಇಲ್ಲಿ ತೋರ್ತೀಯ ಅಲ್ಲಿ ಆಡ್ತೀಯ. ಅದ್ಯಾಕೆ ತೊಡೆ ಮೇಲೆ ಮಲಿಕಬೇಕಾ, ಬೆಂಚಿನ ಮೇಲೆ ಮಲಿಕೊಂಡ್ರೆ ನಿಂತು ಬರಲ್ವಾ? ಬೇಂಚ್ ಒತ್ತುದಲ್ಲ ಚಿನ್ನ. ಇಲ್ಲಿ ಮೆತ್ತಗ್ ಸಿಗ್ತದೆ ಅನ್ನು. ಇನ್ಮೇಲೆ ಆ ರೀತಿ ಎಲ್ಲ ಮಾಡೋದಿಲ್ಲ ಚಿನ್ನ. ನಾನು ಯಾವಾಗ್ಲೂ ನಿನ್ನೇ ಪ್ರೀತಿ ಮಾಡ್ತೀನಿ. ಹೊಡಿತಲ್ಲೋ ಕರೆಂಟು. ಯಾಕೆ ನನ್ನ ಹೀರೋ ಏನಾಯ್ತು? ಏನ್ ಹೇಳಿ ಬಂಗಾರು, ನಿನ್ನಂತ ವಯಸ್ಸು ಬಂದ್ ಹುಡುಗಿರು ನನ್ನ ಈಗ ನೀನು ತೆಪ್ಕೊಂಡಲ್ಲ, ಹಂಗ್ ತೆಪ್ಕ ಬಿಟ್ರೆ 11,000 ವೋಲ್ಟೇಜ್ ಕರೆಂಟ್ ಹೊರದಂಗ ಆಯ್ತದೆ ಕಣ. ಹುಷಾರು ಬಂಗಾರ, ಮೀಟ್ರು ಬೋರ್ಡು ಸುಟ್ಟೋಗ್ಬಿಟ್ಟದು. ಮೀಟ್ರು ಬೋರ್ಡು ಬಹಳ ಗಟ್ಟಿಯಾಗದೆ. ಆಹಾ, ಅದಕ್ಕೆ ಕಣೋ ನಾನು ಬೆಳಿಗ್ಗೆ ಎದ್ದು ರೆಡಿ ಆಗಿ ಸೂನ್ಗಳ್ಳಿ ರೋಡಲ್ಲಿ ಹೋಗ್ತಾ ಇದ್ರೆ ಆಡೋ ಐಕ್ಲಿಂದ ಹಿಡ್ಕೊಂಡು ಅಲ್ಲಾಡ ಮುಟ್ಕೊಂಡು ನನ್ನೇ ನೋಡ್ತಾರೆ. ಕಂಡಿದ್ದೀನಿ ಕಣ, ಆಡೋ ಐಕ್ಲಿಂದ ಹಿಡಿದು ಹಳ್ಳಾರು ಮುತ್ತೂರು ಗಂಟು ಹಳ್ಳಾಡೋ ಅಂತ. ಹಳ್ಳಾರು ಏನ್ ಮಾಡೋರು, ಹಿಂಗೆ ಅರ್ಧಂಬರ್ಧ ಮೈ ಕಾಣುವಂಗೆ ಬಟ್ಟೆ ಹಾಕ ಬಂದು ರೋಡಲ್ಲಿ ನೆಲ್ಕ ನಿಂತ್ಕೊಂಡ್ರೆ ತುಂಡೈಕ್ಲೇನು ನಮ್ ಚಿಕ್ಕ ಮಾಡೋದು ಮೂತುಂಗ ನೋಡ್ತದ. ಹಂಗಾದ್ರೆ ನೀನ್ ಹೇಳೋ ಮಾತು ನೋಡಿದ್ರೆ ಎಲ್ಲ ಬಿಚ್ಚಾಕ್ಬಿಟ್ಟವನೇ. ಆ ಗೋಲ್ಕಂದು ಇತ್ತು ಕೆಲವ ಹೆಣ್ಣೂರು ಹೆಂಗಿರ್ಬೇಕು, ಹೆಂಗಿರ್ಬೇಕು? ಮೈ ತುಂಬಾ ಸೀರೆ ಉಟ್ಕೊಂಡು ತಲೆಗೆ ಮುಡ್ಕೊಂಡು ಹಣೆಗೆ ಕುಂಕುಮ ಹಾಕೊಂಡು ಹೆಣ್ಣಿಗೆ ಅರಿಶಿನ ಬಳಕ ಬತ್ತಾದ್ರೆ ಎತ್ತಿ ಎತ್ತಿ ಮಾಡ್ಬೇಕು. ನಮಸ್ಕಾರನ. ಆಯ್ತು, ಇನ್ಮೇಲಿಂದ ನಾನು ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ತಲೆ ತುಂಬಾ ಸೆರಗಾಕೊಂಡು ಬರ್ತೀನಿ. ನೀನು ನನಗೆ ಭಾರತದ ಆದರ್ಶ ನಾರಿ ಅಂತ ದೂರ ನಿಂತ್ಕೊಂಡು ಕೈ ಮುಗಿಬೇಕು. ಈ ಬಂದು ತಪ್ಕೊಂಡು ಮೈಯೆಲ್ಲ ಉಜ್ಜುತ್ತಿಯಲ್ಲ ಅವೆಲ್ಲ ಮಾಡಬಾರ್ದು. ಇದ್ಯಾ? ಆಗತ್ತಾ? ನಾನ್ ಹೇಳುತ್ತ ನನಗೆ ಹೇಳ್ತೀಯಲ್ಲ, ನಮ್ಮ ಅಪ್ಪನ್ ಬಿಟ್ಟು ಬಾಕಿಯವ್ರಿಗೆ ಇರುವಂತ. ನಿನ್ಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯ. ನಾನ್ ನಿನಗೆ ಮಾತ್ರ ಕಣ್ಣಿರೋದಪ್ಪ, ಗಂಡೈಕ್ಲಿ ಕಣ್ಣಿಲ್ವಾ? ಅವ್ನು ನೋಡಕ್ಬೇಡ್ವಾ? ಬಗ್ ನನ್ ಮಗ ನೀನು. ಈಗ ಅವೆಲ್ಲ ಬೇಡ. ನಾಳೆ ಕರೆಕ್ಟ್ ಟೈಮ್
ನಾನ್ ಬರ್ತೀನಿ. ನೀನು ಒಳ್ಳೆ ಡ್ರೆಸ್ ಹಾಕೊಂಡು ಕಾಯ್ತಾ ಇರು. ಮೋಟರ್ ಬೈಕ್ ತಗೊಂಡು ನಿನ್ನ ಮಂಡ್ಯಕ್ಕೆ ಎತ್ತಾಕ ಹೋಗ್ತೀನಿ. ಬರ್ಲಾ? ನಿಜವಾಗ್ಲೂ ಬರ್ತೀಯಾ? ಖಂಡಿತ ನಿನ್ನ ಅನಿಸಿಲ್ಲ. ನಿನಗೆ ವಿಷಯ ಹೇಳೋದ್ ಮರ್ತ್ಬಿಟ್ಟೆ. ಬೈಲಿ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಕೂದಲು ತುಂಬಾ ಹೋಗ್ಬಿಟ್ಟಿದೆ, ಆದಷ್ಟು ಬೇಗ ಹುಡುಕಿ ಹಚ್ಕೊ ಆಯ್ತಾ? ನಂಬಲ್ಲ. ಕೂದ್ಲು ಕಟ್ಕ ಏನ್ ಬಂಗಾರ, ಬಿಗ್ಗಿರ್ಬೇಕು. ಏನಾದ್ರೂ ಬಿಗಿಯಾಗಿರ್ಲಿ, ರಾತ್ರಿ ಮೂಡ್ ಬರಲ್ಲ. ತಲೆ ಸೋರ್ದಾಗ ತಲೆ ಕೂದ್ಲಿಲ್ಲ ಅಂದ್ರೆ ನನಗೆ ಮೂಡ್ ಬರಲ್ಲ. ಈ ಜಗತ್ತಿನಲ್ಲಿ ನ್ಯಾಯಾಲಯಕ್ಕೆ ಬೆಲೆ ಇಲ್ಲ. ಈ ಬಡವರ ಕಣ್ಣೀರಿಗೆ ಭಗವಂತ ನೋಡುವುದೂ ಇಲ್ಲ. ಸತೀಶ, ಇದು ನಮ್ಗೆ ಭಗವಂತ ಮಾಡಿದ ವಂಚನೆ ಅಲ್ಲಪ್ಪ. ನಾನು ಯಾರನ್ನ ಹಾಲಿರಿದು ಪೋಷಿಸಿದ್ನು, ಅವನು ನನ್ನ ತಮ್ಮ ಮಾಡಿದ ಮೋಚನೆ ಕಣೋ, ನನ್ನ ತಮ್ಮ ಮಾಡಿದ ವಂಚನೆ. ಅಮ್ಮ, ಈ ಮನೆಯ ಗೃಹಮಸಿಯಾಗಿ ಮುತ್ತೈದೆಯಾಗಿ ಸೋಮಿಸಿದ್ದ ನೀನು ಹಣೆಯಲ್ಲಿ ಸಿಂಧೂರ ಇಲ್ಲದೆ, ಮುಡಿಯಲ್ಲಿ ಹೂವಿಲ್ಲದೆ, ಕೈಗಳಲ್ಲಿ ಬಳೆ ಇಲ್ಲದೆ, ನಿನ್ನ ಮೂಕ ರೋದನೆಯನ್ನು ನನ್ನ ಕೈಸಿ ನೋಡಕ್ ಆಯ್ತಾ ಇಲ್ಲ ಅಮ್ಮ. ನನ್ನ ಕೈ ನೋಡಕ್ ಆಯ್ತಾ ಇಲ್ಲ. ನೋಡಪ್ಪ, ನಾನದು ಯಾವ ಜನ್ಮದಲ್ಲಿ ಯಾರ ತಾಳಿ ಕಿತ್ಕೊಂಡಿದ್ನೋ ಏನೋ ಗೊತ್ತಿಲ್ಲ. ಅದಕ್ಕೆ ಅಂತಾನೆ ಆ ಭಗವಂತ ಇವತ್ತ ಈ ಜನ್ಮದಲ್ಲಿ ನನ್ನ ಕುತ್ತಿಗೆಯಲ್ಲಿರೋ ತಾಳಿನ ಕಿತ್ಕೊಂಡ್ಬಿಟ್ಟ. ಆದ್ರೆ ಅಲ್ಬೇಡ ಅಮ್ಮ, ನಾನ್ ನಿನ್ ಸಾಕ್ತೀನಿ. ನೀನ್ ಹತ್ರ ನಂಗೂ ಒಳ ಬರುತ್ತೆ. ಇಲ್ಲ ಅಮ್ಮ, ಆ ಭಗವಂತ ಇವತ್ತು ನನಗಿದು ಒಂದೇ ಅಮ್ಮ ಕೊಟ್ಟಿರೋದು, ಉಳಿದಿರೋದು ನನಗೆ ಏನು ಉಳಿದಿಲ್ಲ. ಯಾಕೆ ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಏನೇ ಆಯ್ತು ಸತೀಶ? ಏನೇ ಆಯ್ತು ಇವಳಿಗೆ? ಯಾಕೆ ಹಿಂಗ್ ಹೇಳ್ತಾ ಇದ್ದಾಳೆ? ಯಾಕಮ್ಮ ಇಷ್ಟು ಗಾಬರಿ ಐತಿಯಾ? ಏನಾಯ್ತು ಅಂತ ಹೇಳೆ. ಅಣ್ಣ, ಏನು ಅಂತ ಹೇಳಣ್ಣ. ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಬಡತನದ ಬೇಗಲಿರೋ ಬಡತನದ ಮನೆಯಲ್ಲಿ ಹುಟ್ಟಬಾರ್ದಣ್ಣ, ಹುಟ್ಟಬಾರ್ದು. ಹುಟ್ಟಿದ್ರು ಕೂಡ ಅವಳು ಶೀಲವತಿಯಾಗಿ ಬಾಳೋದಕ್ಕೂ ಸಾಧ್ಯವಿಲ್ಲ ಅಣ್ಣ. ಈ ತರ ಒಗ್ಟಾಗಿ ಮಾತಾಡಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳೆ, ಅದೇನು ಅಂತ ಬಿಡಿಸಿ ಸರಿಯಾಗಿ ಹೇಳಮ್ಮ. ಅಣ್ಣ, ನಾನ್ ನೀರ್ ತರೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಆ ಶ್ರೀಮಂತರ ಮನೆ ತಂದವರು ನನ್ನ ಮೇಲೆ ಬಂದು ನನ್ನ ಶೀಲವನ್ನೇ ಹಾಳು ಮಾಡೋದಕ್ಕೆ ನೋಡಿದ್ರು ಅಣ್ಣ. ಅವರಿಂದ ಹಾಗೋ ಹೀಗೋ ಮಾಡಿ ಹೇಗೋ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಅಣ್ಣ. ಅಲ್ಲಿ ಮನೆಯಲ್ಲ ಕಾಪಾಡ್ಬಿಟ್ರು. ಪಾಪಿ ಅವಿನಾಶ, ನಿನ್ನ ಶೀಲಕ್ಕೆ ಕೈ ಹಾಕಕ್ ಬಂದ ಅವನಿನ್ನು ಬದುಕಲಾರಬಾರ್ದು. ಏನೋ ಮಾಡ್ತಿದೀಯ ನೀನು? ನೋಡು, ಸಿಟ್ಟಿನ ಕೈಗೆ ಬುದ್ಧಿನ ಕೊಟ್ರೆ ನಾನು ದಿನ ಅನುಭವಿಸೋದು ನಾವೇ ಕಣ. ಹಾಗಾದ್ರೆ ನನಗೆ ಏನ್ ಮಾಡ್ಲಮ್ಮ? ಮಾನವಿಂತ ಮಾನವೀಯತ ನನ್ನ ತಂಗಿನ ಆ ಚಾಂಟಾಳನ್ನ ಕೈ ಕೊಟ್ಟು ಕೈಗೆ ಬಳೆ ತೊಟ್ಕೊಂಡು ಮನೇಲಿ ಕುಂತ್ಕೊಳ್ಳೇನಮ್ಮ? ಹೌದು ಕಣೋ, ಹೌದು. ಈ ಬಡತನ ಹೇಳಿತನ ಅನ್ನೋದು ಆ ಭಗವಂತ ಬಡವ್ರಿಗೆ ಅಂತ ಕೊಟ್ಟಿರೋ ಬಡವಳೆ ಕಣೋ, ಬಡವರಿಗೆ ಕೊಟ್ಟಿರೋ ಬಡವಳೆ. ಹಾಗಾದ್ರೆ ಬಡತನದಲ್ಲಿ ಇರೋರು ಅವ್ರು ಏನ್ ಮಾಡಿದ್ರು ಅದಕ್ಕೆಲ್ಲ ಸಹಿ ಹಿಡ್ಕೊಂಡಿರ್ಬೇಕಲ್ಲಪ್ಪ. ಯಾಕಮ್ಮ ಈ ಬಡವರಿಗೆ ಈ ರೀತಿ ಶಿಕ್ಷೆ? ಹೇಳಮ್ಮ. ಅಣ್ಣ ಅಣ್ಣ ಅಕ್ಕನ ಕಣ್ಣಲ್ಲಿ ನೀರ್ ತಂದವ್ರನ್ನ ಸುಮ್ನೆ ಬಿಡ್ಬಾರ್ದು. ಅವ್ರ ಕಾಲ್ ಮುರಿಬೇಕು ಅಣ್ಣ, ಆಗ್ಲೇ ನಂಗೆ ಸಂತೋಷ. ಇಲ್ಲ ಕಣಮ್ಮ, ಅವನ ಕೊಚ್ಚೆ ಈ ಸೂನ್ಗಳಲ್ಲಿ ಸುಮಂಗಲಿಯರು ತಲೆ ಎತ್ತಿ ತಿರುಗೋ ರೀತಿ ಮಾಡ್ತೀನಮ್ಮ, ಮಾಡ್ತೀನಿ. ಹೌದೇನೋ?
ಆದ್ರಿಂದ ನಿನಗೆ ನಾಳೆ ದಿವಸ ಆಗೋ ಸಂತೋಷ ಆದ್ರೂ ಏನು, ಲಾಭ ಆದ್ರೂ ಏನು ಅಂತ. ಅಮ್ಮ, ಒಂದ ದುಷ್ಟ ನಾಯಿನ ಕೊಂದ್ರೆ ದುಷ್ಟ ನಾಯಿನ ಕೊಂದೆ ಈ ಸಮಾಜಕ್ಕೆ ನಾನು ಒಳ್ಳೇದ್ ಮಾಡ್ತೀನಮ್ಮ. ಹೌದು ಕಣ, ನೀನ್ ಹೇಳೋ ಸರಿ. ಹಾಗಾದ್ರೆ ನೀನ್ ಅವನನ್ನ ಕೊಂದು ಜೈಲ್ವಾಸ ಸೇರಿದ್ಮೇಲೆ ನಮ್ಮನ್ನ ಯಾರ ಕಾಲಲ್ಲಿ ದೂರಬೇಕು ಅಂತ ಅನ್ಕೊಂಡಿದ್ಯಾ? ಅಮ್ಮ, ಅಣ್ಣ ಏನ್ ಮಾತ ಕೇಳೋಣ. ಜೀವನ ಯಾರಿಗ್ ಬೇಕು? ಈ ಏಸ್ಕೆ ಜೀವನ ಯಾರಿಗ್ ಬೇಕು? ನಮಗ್ ಬೇಕಪ್ಪ ಸತೀಶ, ನಿಮಗ್ ಬೇಡ ಅಂದ್ರು ನಮಗ್ ಬೇಕಪ್ಪ ಈ ಜೀವನ. ಸಾವುಕಾರ್ ಬಡ್ಡಿ ಬಸಪ್ಪನವರು, ನಿಮ್ಮ ಪಾದಯಾತ್ರೆಯಿಂದ ನಮ್ಮನೆ ಪಾವನವಾಯ್ತು. ತಾವು ಬಂದ ಕಾರಣ ಇಲ್ದೆ ಯಾರ ಮನೆಗೂ ಕಾಲಿಡಲಿಲ್ಲಪ್ಪ ಈ ಬಡ್ಡಿ ಬಸಪ್ಪ. ಹಾಗಾದ್ರೆ ನಮ್ಮ ಮನೆಯಲ್ಲಿ ನಡೆಸಬೇಕಾದ ಕಾರುಬಾರ ಯಾವುದು? ಕಾರ್ಬಾರ್ ಅಲ್ಲ ಮಿಸ್ಟರ್ ಸತೀಶ್, ಮನೇನ ಖಾಲಿ ಮಾಡ್ಸಕ್ ಬಂದಿದ್ದೀವಿ. ಯಾರ ಅಪ್ಪನ ಮನೆ ಅಂತ ಖಾಲಿ ಮಾಡುತ್ತೀಯ ವಿವೇಕ? ನಿಮ್ಮಪ್ಪ ನಮ್ಮಪ್ಪನ ಹತ್ರ ತಗೊಂಡಿರೋ ಸಾಲಕ್ಕೆ ನೀವು ಸಾಲದ ತೊತ್ತಾಗಿರೋದಕ್ಕೆ ನಿಮ್ಮನೆ ನಾವು ಹೊರ ಹಾಕ್ತಾ ಇದೀವಿ. ಸಾವುಕಾರ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನಮ್ಮ ಯಜಮಾನ್ರು ನಿಮ್ಮ ಹತ್ರ ಅಷ್ಟೊಂದು ಸಾಲ ತಗೊಂಡಿದ್ರ? ಹೌದಮ್ಮ ಶಾರದಮ್ಮ, ನಿಮ್ಮ ಯಜಮಾನ್ರು ನಮ್ಮ ಹತ್ರ ಮನೇನ ಅಡ ಇಟ್ಟಿದ್ರಮ್ಮ. ಸಾವುಕಾರ್ರೆ, ಅದಕ್ಕೆ ಆಧಾರವಾಗಿ ಜಮೀನ್ ಪತ್ರ ಇಟ್ಟಿದ್ರಲ್ಲ, ಅದನ್ನ ನೀವು ಮಾರ್ಕೊಂಡು ವಜಾ ಹಾಕೊಂಡಿದ್ದೀರಲ್ಲ. ನಿಜಾನಮ್ಮ, ಹಸುಲಿಗೆ ಜಮೀನ ಹರಾಜಾಕಿ ತೀರಿಸ್ಕೊಂಡು ಹೊಸದ್ ಬಡ್ಡಿಗೆ ಅಂತ ಮನೇನ ನಮ್ಗೆ ಆಧಾರ ಮಾಡಿದ್ರಮ್ಮ. ನಾನ್ ಸುಳ್ಳು ಹೇಳ್ಬೋದಮ್ಮ, ಈ ಪತ್ರ ಸುಳ್ಳು ಹೇಳುತ್ತಮ್ಮ. ಅದು ಅಲ್ದೆ ನಿನ್ ಗಂಡ ಅಚ್ಚ ಕನ್ನಡದಲ್ಲಿ ರುಜು ಹಾಕಿ ಕೊಟ್ಟಿದ್ದಾರಮ್ಮ. ಸುಳ್ಳು ಸುಳ್ಳು. ನಮ್ ತಂದೆ ಗದ್ದೆ ಮಾತ್ರ ಆಧಾರ ಮಾಡಿದ್ದು, ಆಧಾರ ಮಾಡಿರಲಿಲ್ಲ. ನೀವು ಮಾಡ್ತಿರೋ ವಂಚನೆ, ಭ್ರಷ್ಟಾಚಾರ, ಮೋಸ, ವಂಚನೆ, ಭ್ರಷ್ಟಾಚಾರ, ಇದನ್ನೆಲ್ಲ ಮಾಡೋಕೆ ನಾವೇನು ನಿಮ್ಮಂತ ದರಿದ್ರದವರು ಅನ್ಕೊಂಡೇನೋ? ಹೌದಪ್ಪ, ಒಂಟಿಯಾಗಿ ಸಿಕ್ಕ ಮಾನವಿಂತ ಮಾನವಿಯನ್ನ ಕೆಣಕಿದ ಲೋಪ, ಲಫಂಗ, ಹುಚ್ಚ ನಾನ್ ತಾನೆ. ಹೂವಿನ ಮಕರಂದ ಇರೋದು ದೊಂಬೆಯ ಕೆಲಸ. ಹಾಗೆ ಹಣ್ಣವಾಗಿರೋ ಹೆಣ್ಣುಗಳ ಅನುಭವಿಸೋದು ಈ ಅವಿನಾಶನ ಹವ್ಯಾಸ. ಹಾಗನ್ಕೊಂಡು ಯಾವ್ದಾರ ಒಂದು ಸೂಳೆ ಮನೆಗೆ ಹೋಗ್ಬೇಕಾಗಿತ್ತೇನೋ? ಮಾನವಿಂತ ಮಾನವೀಯಾದ ನಮ್ ತಂಗಿಯ ಮನೇಲಿ ಆಗ್ಬೇಕಾಗಿತ್ತೇನೋ? ಅವಿವೇಕ, ಬರೀ ಹೆಣ್ಣಲ್ಲ, ಜಗತ್ತಿನ ಕಣ್ಣನ್ನೇ ಕಿತ್ತು ಹಾಕೋದು ಈ ಅವಿನಾಶನಿಗೆ ಗೊತ್ತಿರೋ ವಿದ್ಯೆ. ನಿನ್ನಂತ ಅಹಂಕಾರದಿಂದ ಮೆರೆದಂತ ಅವರೆಲ್ಲ ಮಣ್ಣಲ್ಲಿ ಮಣ್ಣಾಗ ಹೋಗಿದಾರ ಕಣ. ಇನ್ನ ನೀನೇ ಅವ್ರ ಅಕ್ಕನ ಅವಿನಾಶ. ಏನೋ ಚಿಕ್ಕ ಹುಡುಗ ಅಂತ ಸುಮ್ಮನಿದ್ರೆ ನಿನ್ನ ಮಾತು ಮಿತಿ ಮೀರಿದ್ದು.
ನನ್ನ ಮಗನ ಮೇಲೆ ಭಾರ ಜೋರ್ ಮಾಡ್ತಾ ಇದ್ಯಾ? ಯಾಕೆ ಸ್ವಾಮಿ, ನಿಮ್ ಮಗ ತಪ್ಪು ಮಾಡಿದ್ರು, ನಿಮ್ ಮಗ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ನಿಮ್ ಮಗ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ? ಅಲ್ಲ ಕಣ್ ಸಾರದಮ್ಮ, ಏನ್ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ತಪ್ಪನ್ನ ನನ್ ಮಗ ಮಾಡಿದಾನ? ಏನು ನಿನ್ ಮಗಳಲ್ಲಿ ಅಂದ ಇತ್ತು, ನನ್ನ ಮಗನಲ್ಲಿ ವಯಸ್ಸಿತ್ತು, ಏನೋ ಮಾತಾಡ್ಬಿಟ್ರು. ಅವರಿಬ್ರು ಮಾತಾಡ್ದೆ ನಾನು ನೀನು ಮಾತಾಡಕ್ಕಾಗುತ್ತಾ ಸಾರದಮ್ಮ? ಸಾವುಕಾರೆ, ಬಾಯಿನ ಬಿಗಿ ಹಿಡಿದು ಮಾತಾಡಿ. ನೋಡಿ, ಈ ರೀತಿ ಮಾತಾಡಿದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ತಂದೆಗೆ ತಕ್ಕ ಮಗ. ಛೀ! ಚತುರೇ, ಈಗಲೂ ಕೂಡ ಮುಚ್ಚು ಬಾಯಿ ನಾಯಿ. ನಿನ್ನಂತ ದರಿದ್ರದವರಿಂದ ನಮ್ ತಂದೆ ಬುದ್ಧಿ ಕಲಿಬೇಕಾಗಿಲ್ಲ. ಮೊದಲು ಮನೆ ಖಾಲಿ ಮಾಡಿ. ಚಿಕ್ಕ ನೋಡಿ ನೋಡಿ, ಇದು ನಿಮ್ ಕೈಯಲ್ಲ, ಕಾಲಂತ ತಿಳ್ಕೊಳ್ಳಿ. ನಿಮ್ ಕಾಲ್ ಮಗದ್ ಕೇಳ್ಕೊತೀನಿ ಸೌಕರ್ಯ. ನಮ್ಮನ್ನ ಈಗಿರೋ ಪರಿಸ್ಥಿತಿಲಿ ಆಚೆ ಹೋದ್ರೆ ನಾವ್ ಎಲ್ಲಿ ಅಂತ ಹೋಗೋಣ? ದಯವಿಟ್ಟು ನಮ್ಗೆ ದೊಡ್ಡ ಮನಸ್ಸು ಮಾಡಿ ಇಲ್ಲಿರೋಕೆ ಅವಕಾಶ ಮಾಡ್ಕೊಡಿ. ನೋಡ್ ಶಾರದಮ್ಮ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಆದ್ರೆ ನಾನೇನು ಮಾಡಕ್ಕಾಗಲ್ಲ. ಹಣ ಕೊಡಿ, ಮನೇಲಿ ಮನೆ ಖಾಲಿ ಮಾಡಿ. ನಿಂತು ನಿಲ್ವಲ್ಲೇ ಈಗ ಮನೆ ಖಾಲಿ ಮಾಡೋ ಅಂದ್ರೆ ನಾವು ತಾನೇ ಎಲ್ಲಿಗೆ ಹೋಗೋಣ ಸೌಕರ್ಯ? ದಯವಿಟ್ಟು ದಯವಿಟ್ಟು ಕಾಲಾವಕಾಶ ಮಾಡ್ಕೊಡಿ. ಎಲ್ಲ ತನ್ನಿ ಕಳ್ತನ ಮಾಡಿ, ಗಲಾಟೆ ಮಾಡಿ, ಕೊಲೆ ಹಿಡೀರಿ. ಅದ್ಯಾವುದು ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ದುಡ್ಡು. ಸೌಕರ್ಯ, ಬಡ್ಡಿ ಬಸಪ್ಪನವ್ರೆ, ನಿಮ್ ಕಾಲ್ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಗೆ ಕಾಲಾವಕಾಶ ಮಾಡ್ಕೊಳ್ಳಿ. ನೋಡಿ, ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ, ನಮ್ಮನ್ನ ಮನೆ ಬಿಟ್ಟು ಆಚೆ ಹಾಕ್ಬೇಡಿ, ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬೇಡಿ ಸೌಕರ್ಯ. ನನ್ನ ಪರಿಸ್ಥಿತಿ ನೋಡಿ ದಯವಿಟ್ಟು ನೋಡ್ ಶಾರದಮ್ಮ, ಇದರಲ್ಲಿ ನಂದೇನು ಇಲ್ಲ, ಎಲ್ಲ ನನ್ನ ಮಗಂದೆ. ನೀವುಂಟು, ಅವನುಂಟು. ನೋಡ ವಿನಾಶ್, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡೇ ಬರ್ಬೇಕು. ಇಲ್ಲ ಮನೆ ಖಾಲಿ ಮಾಡ್ಬೇಕು, ಇಲ್ಲ ಹಣ ವಸೂಲಿ ಮಾಡ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಸಂದೆಗೆ ಉಣ್ಣಕ್ಕೆ ಊಟ ಇರಲ್ಲ. ನಮ್ಮನ್ ಮನೆ ಬಿಟ್ಟು ಆಚೆ ಹಾಕ್ಬೇಡಿ. ತಾಯಿಯ ಪಕ್ಕದಲ್ಲಿ ನಾಯಿ ಅಂತ ಮನೆಗೆ ಪಶು ಅಂತ ವರ್ತಿಸೋ ಇನ್ನೊಂದಿಗೆ ಗಂಡು ಅನ್ನೋದಕ್ಕಿಂತ ತಾಯಿ ಗಂಡ ಅನ್ನೋದೇ ವಾಸಿ ಕಣೋ. ಮಾತೃ ಸ್ವರೂಪಳಾದ ನನ್ನ ತಾಯಿಯನ್ನೇ ಕಾಲಿಂದ ಒದಿತೀಯಲ್ಲೋ. ದೌಲತ್ತು ನಮ್ಮಂತ ಬಡವ್ರ ಮೇಲೆ ತೋರಿಸ್ಬೇಡ ಕಣೋ, ತೋರಿಸ್ಬೇಡ. ದೌಲತ್ತು, ಅಧಿಕಾರ, ಇದೆಲ್ಲ ನಮ್ಮಂತ ಶ್ರೀಮಂತ ಧೀಮಂತರ ಜಗದಾನರ ಹಕ್ಕು. ಮುಚ್ಚ ಬಾಯಿಲೆ ಸಾಕು. ನಮ್ಮಂತವರ ಋಣನ ನೀನು ತಿಂದ್ರೆ ಆ ದೇವರು ಕೂಡ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ತಕ್ಕ ಶಿಕ್ಷೆ ನೀನು ಅನುಭವಿಸ್ತೀಯ. ನೀನು ಹಾಳಾಗೋಗ್ತೀಯ. ನಿನ್ನಂತ ದರಿದ್ರದವರಲ್ಲಿಂದ ನಿನ್ನಂತವಳ ಶಾಪ ನನ್ನ ಕಾಲಿನ ಧೂಳು ಕೂಡ ಏನು
ಒಂದು ಚಾನ್ಸ್ ಕೊಡ್ತೀನಿ. ಒಂದೇ ಒಂದು ರಾತ್ರಿ ನನ್ನ ಮಂಚಕ್ಕೆ ಬಾ. ನಿನ್ನ ಮನೆ ಆಸ್ತಿ ಗಸ್ತಿ ಎಲ್ಲನೂ ವಾಪಸ್ ಕೊಡ್ತೀನಿ. ನಾಯಿ ನನ್ನ ತಂಗಿ ಕಣಿವಷ್ಟು ಸೊಪ್ಪಂತೇನೋ ನಿನ್ನಿಂದ ಕಾಮುಕ ವ್ಯಾಘ್ರ ಈ ಭೂಮಿ ಮೇಲೆ ಬದುಕಿರಲೇಬಾರ್ದು. ನಿನ್ನಂತ ಇಲ್ಲಿ ಬದುಕಿರಲೇಬಾರ್ದು. ಎಲ್ಲ ನಾಯಿ ನನ್ನ ಮೇಲೆ ಕೈ ಮಾಡಲಿಲ್ಲ. ನನ್ನ ಮೇಲೆ ಕೈ ಮಾಡಿದವ್ರ ಕತೆ ಏನಾಗುತ್ತೆ ಅಂತ ಸಿದ್ಧ ಕಾಲ ಬಂದ್ರೆ ಎಸ್ ಬಾಸ್ ನೋಡು, ಈ ನಾಯಿ ನಿಮ್ ಬಾಸ್ ಮೈ ಮುಟ್ಟಿದ್ದಾರೆ. ಸಾಯ ತನಕ ಬಿಡಬೇಡಿ, ಒಳಗ್ ಬಿಸಾಕಿ. ಇವತ್ತೇನಾಗಿದೆ ನೋಡಿ ನೋಡಿ ಬಾಸ್. ಯಾರಾದ್ರೂ ಕಾಪಾಡ್ಬಾರ್ದ? ಈ ಶ್ರೀಮಂತ ವ್ಯಕ್ತಿಯ ಮೇಲೆ ಕೈ ಮಾಡಿ ಇವನ ಕತೆ ಏನಾಗುತ್ತೆ ಅನ್ನೋದು ಈ ಊರಿಗೆ ಒಂದು ಪಾಠ ಆಗ್ಲಿ. ಬೇಡ. ಅಯ್ಯೋ ಬೇಡ ಕಣ್ರು. ಅಯ್ಯೋ, ಯಾರಾದ್ರೂ ಕಾಪಾಡಿ. ಮನೆ ಸಾಮಾನೆಲ್ಲ ಹೊರಗೆ ಬಿಸಾಕಿ ಯಾಕಮ್ಮ ಎಲ್ಲ ಕತ್ಲಾ ಕೂತಿದ್ದೀರಾ? ದೀಪನಾರು ಹಸ್ರಮ್ಮ. ಅಯ್ಯೋ ದೇವ್ರೆ, ದೀಪನ ಇಷ್ಟೊಂದು ಬೆಳಕಿದೆಯಲ್ಲೋ. ಸೂರ್ಯ ನೋಡೋ ಅಂಗುಡಿತವನೇ. ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಇಲ್ಲ ಅಮ್ಮ, ಕುತ್ತಿಗೆ ಮೇಲೆ ಬಲವಾದ ಏಟ್ ಬೀಳ್ತಲ್ಲ, ಅದಕ್ಕೆ ಸ್ವಲ್ಪ ಕಣ್ಣು ಮಂಚ್ಕೋದಂಗ ಆಯ್ತಮ್ಮ. ನೀನ್ ಯಾಕಮ್ಮ ಕತ್ಲಲ್ಲಿ ಕೂತಿದೀಯಾ? ದೀಪನಾರು ಹೇಳ್ತಾ ಇದ್ಯಾ? ಏನು ಹೇಳ್ತಿದ್ಯಾ? ಈಗ ಸೂರ್ಯ ಬೆಳಕಿದೇಣ, ಬೆಳಕಿದೇಣ. ಹಾಗಾದ್ರೆ ನಾನು ಕೆಟ್ಟಮ್ಮ, ಕೆಟ್ಟೆ. ಅಯ್ಯೋ ಭಗವಂತ, ಸವಾಲು ಕೊಡ್ಬಾರ್ದಾಗಿತ್ತ. ಬೇಡ ಕಣ, ಮುಳುಗಾಯ್ತು ಕಣ. ಎಲ್ಲ ಆಗಾಯ್ತು. ನಮ್ ಸಂಸಾರದ ಗತಿ ಅಂತಿಮ ಯಾತ್ರೆಗೆ ಬಂದು ನನಗೇನು ಕಾಣ್ತಾ ಇಲ್ಲ ಅಮ್ಮ. ಶ್ರುತಿ, ಅಮ್ಮ, ರಾಣಿ, ಎಲ್ಲಿದ್ಯಮ್ಮ? ನನಗೇನು ಕಾಣ್ತಾ ಇಲ್ಲ ಅಮ್ಮ. ಈಗೇನಮ್ಮ ಮಾಡೋದು? ಅಣ್ಣ ಕಾಣಿಸ್ತಾ ಇಲ್ಲ.
ಹೇಳ್ತೀಯ? ನಾನಿನ್ನೂ ಬದುಕಿದ್ದೀನಿ ಕಣೋ, ಜೀವಂತವಾಗಿದ್ದೀನಿ ಕಣೋ. ನಾನ್ ಬದುಕಿರ್ಬೇಕಾದ್ರೆ ಯಾಕೋ ಹೀಗೆ ಹೇಳ್ತೀಯ? ಬನ್ನಿ ಜೊತೆ ರಾಣಿ, ಈ ಅಂದ ಅಣ್ಣನಿಗೆ ಹಿಂದಿನಿಂದ ನೀನೇ ಊರ್ಗೋಲಮ್ಮ. ಈ ಅಣ್ಣನ ಜೊತೆ ತಂಗಿಯಾಗಿ ಹುಟ್ಟುತ್ತಕ್ಕೆ ನಿನಗೆ ಶಿಕ್ಷೆ ಅಮ್ಮ. ನೀನು ಜನನ್ನ ಕಾಪಾಡ್ತೀಯಮ್ಮ. ಅಳ್ಬೇಡಣ್ಣ, ನಾನ್ ನಿನ್ನ ಸಾಕ್ತೀನಿ. ಎತ್ಕೊಳ್ರಿ, ಸಾಮಾನು ಇಟ್ಕೊಳ್ರಿ. ನೀನೆಲ್ಲಿ ನಡೆದೆ ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಹೋರ ಎಲ್ಲೆಲ್ಲೂ ಲೋಕವೇ ಎಲ್ಲಿ ನಡೆದೆ ದೂರ. ನಗುವಾಗ ಎಲ್ಲ ನಳ್ಳರು ಅಳುವಾಗ ಯಾರು ನಗುವಾಗ ಎಲ್ಲ ನಳ್ಳರು ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಗುವ ನಲಿವ ವಿಚಾರ ನಿನ್ನಲ್ಲಿ ನಡೆದು ದೂರ ಎಲ್ಲೆಲ್ಲೂ ಲೋಕವೇ ಈ ಲೋಕವೆಲ್ಲ ಹೋಗ ಎಲ್ಲೆಲ್ಲೂ ಲೋಕವೇ ನಿನ್ನಲ್ಲಿ ನಡೆದೆ ದೂರ. ಬಾರೆ, ನನ್ನ ಮುದ್ದಿನ ಮಡದಿಗೆ ಮೈಸೂರು ಮಲ್ಲಿಗೆ ತಂದಿದ್ದೀನಿ. ಇನಿಯಾತರ ಮಲ್ಲಿಗೆ ಹೂ ಮನಸ್ಸಿಗೆ ಮುದ ನೀಡಿದಂತೆ. ನೋಡಿ, ನೀವೇ ನಿಮ್ ಕೈಯಾರೆ ನನಗೆ ಮುಡಿಸಿ. ಕುಂಕುಮ ಇಟ್ಟ ಈ ನಿನ್ನ ಮುಖ ಸೊಬಗಿನ ಸಿರಿಗಿಂತಲೂ ಕೋಮಲವಾಗಿದೆ. ಸಂಗೀತ, ಯಾಕೆ ಗೊತ್ತಿಲ್ಲ ಕಣ, ಇವತ್ತು ಅಕ್ಕ ನಿನಗೂ ತುಂಬಾ ನೆನಪಾಗ್ತಾ ಇದೆ. ಊರ್ಗೆ ಹೋಗ್ಬಿಟ್ಟು ಅಕ್ಕ ಮಗುನ ನೋಡ್ಕೊಂಡ್ಬಿಡ್ತೀನಿ. ಏನ್ರಿ ಇದು ಎದಕ್ಕಿದ್ದಾಗೆ ಈ ಮಾತು? ಗೊತ್ತಿಲ್ಲ ಕಣ, ಅವತ್ತು ಅಕ್ಕ ಬಂದು ಹೋದಾಗ ಸರಿಯಾಗಿ ಮಾತಾಡೋಕ್ಕಾಗ್ಲಿಲ್ಲ. ಆದ್ರಿಂದ ಹಣ ತಗೊಂಡಕ್ಕ ಮತ್ತೆ ವಾಪಸ್ ತಿರುಗಿ ಬರಲೇ ಇಲ್ಲ. ಊರ್ಗೆ ಹೋಗ್ಬಿಟ್ಟು ಅಕ್ಕ ಮಗು ನೋಡ್ಕೊಂಡ್ ಬಂದ್ಬಿಡ್ತೀನಿ ಕಣೆ. ಅಲ್ಲ ರೀ, ನಾನ್ ನಿಮ್ಗೆ ಮುಖ್ಯವಾದ ಸಂಗೀತ, ನಾನು ಅಕ್ಕನ ವಿಚಾರ ಏಕೆ ನೀನು ಮೂಕಿ ಆಗ್ತೀಯ? ಅಲ್ಲ ರೀ, ನಾನ್ ನಿಮ್ಗೆ ಮುಖ್ಯವಾದ ವಿಚಾರ. ನಾನು ಅಕ್ಕನ ನೋಡಕ್ ಹೋಗೋದು ನಿನ್ಗೆ ಇಷ್ಟ ಇಲ್ವೇನೆ? ಆಗಲ್ಲ ರೀ, ನಾನ್ ನಿಮ್ಗೆ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀವು ಅಕ್ಕ ಅಂತ ಹೇಳಿ ಮನ್ಸಿಗೆ ಯಾಕೋ ನೋವು ಮಾಡ್ತಾ ಇದ್ದೀರಾ. ಸಂಗೀತ, ಒಳ್ಳೆ ಸಮಾಚಾರನ ಅಲ್ವೇ? ವೆಚ್ಚಕ್ಕೆ ಹಣ ಇನ್ಯಾವುದೇ ಒಳ್ಳೆ ಸಮಾಚಾರ? ಇದಕ್ಕೆಲ್ಲದಕ್ಕಿಂತ ಒಂದು ಒಳ್ಳೆ ಸಮಾಚಾರ ಇದೆ. ಅದ್ಯಾವ್ದು? ನೀವೇ ಯೋಚನೆ ಮಾಡಿ, ಅದ್ ಯಾವ್ದು ಅಂತ ಹೇಳಿ ನೋಡೋಣ. ನನಗೇನು ಗೊತ್ತಾಗ್ತಾ ಇಲ್ಲ, ನೀನೇ ಹೇಳೆ. ರೀ, ಅದು 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 ಅದೇ ಸರಿಯಾಗಿ ಹೇಳೆ. ರೀ, ಅದು ಅದು ಅಂದ್ರೆ ಅದೇ ಸರಿಯಾಗಿ ಹೇಳೆ. ರೀ, ನೀವು ತಂದೆ ಆಗ್ತಾ ಇದ್ದೀರಾ ರೀ. ಹೌದು ರೀ. ನನಗೆ ಮುತ್ತೆ ಅಂತ ಮಗ ಕೂಡ ನಿನ್ಗೆ ಏನ್ ಬೇಕು ಕೇಳೆ. ಎಲ್ಲ ಬರೀ ಮಾತಲ್ಲ ಅಷ್ಟೇ. ಇಲ್ಲ ಕಣೆ, ನಿನ್ನಾಳೆ ನೀನ್ ಏನ್ ಬೇಕು ಕೇಳೆ. ನೋಡ್ರಿ, ನನಗೇನು ಬೇಡ, ನೀವ್ ಯಾವಾಗ್ಲೂ ನನ್ನ ಜೊತೆಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅಷ್ಟೇ ತಾನೇ? ನನ್ನ
ನನಗೆ ನೀನ್ ಮುಖ್ಯ, ನಿನ್ ಸುಖ ಮುಖ್ಯ. ಅಕ್ಕನೇನೆ ಇವತ್ತಲ್ಲ ನಾಳೆ ನೋಡಿದ್ರೆ ಆಯ್ತು. ಅಬ್ಬ, ನನ್ಗೀಗ ಮನ್ಸಿಗೆ ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ಈ ಸಮಾಧಾನದಲ್ಲಿ ನಗ ಬೀದಿ ಬಾಚೆಲುವೆ ಹೂಗಂಧದಂತೆ ಮಿಂದು ಮಿನುಗೋಣ. ಹಾಗೆ ಹಾಗೆ. ಕಾಶಿ ಕೊಡಗಿನ ಮೇಲೆ ಮಲ್ಲೆ ಮುತ್ತಿನ ಸರವಾ
ಹಲೋ ಒಂದು ನನಗೆ ಸಾವಾರು ಕೊಡಬಾರ್ದಾಗಿತ್ತ ಭಗವಂತ. ಅಣ್ಣ ಹೊಟ್ಟೆ ಅಣ್ಣ ಹೊಟ್ಟೆ ತುಂಬಾ ಹಸಿತಿದೆ ಅಣ್ಣ, ಒಂದೇ ಒಂಚೂರು ಅನ್ನ ಕೊಡಣ್ಣ. ಅಮ್ಮ ನಿನ್ನ ಪುಟ್ಟ ಹೊಟ್ಟೆಗೂ ಒಂದು ಹಿಡಿ ಕೂಳು ತಂದಾಗೋಷ್ಟು ಅಪ್ರಯೋಜನ ಆಗ್ಬಿಟ್ನಲ್ಲಮ್ಮ ಈ ನಿನ್ನ ಅಣ್ಣ. ರಾಣಿ ದೊಡಮ್ಮ, ಅಣ್ಣ ಇಲ್ಲಿಂದ ತಾನೇ ತಗೊಂಡ್ ಬರ್ತಾನೆ. ಅಣ್ಣನಿಗೆ ಏನು ಕಣ್ಣು ಕಾಣಿಸಲ್ಲವ. ನಾವೇ ಹೇಗಾದ್ರೂ ಮಾಡಿ ದುಡಿಬೇಕು ಅಷ್ಟೇ. ಅಣ್ಣ ಈ ಕಷ್ಟ ಅಕ್ಕ ನಾನೇನಂತ ತಪ್ಪು ಮಾಡ್ದೆ ಅಕ್ಕ? ಹೊಟ್ಟೆ ಹಸಿ ತಡಿಯಕ್ ಆಗ್ತಿಲ್ಲ ಅಕ್ಕ, ಸುಸ್ತಾಗ್ತಿದೆ. ಗೊತ್ತು ಕಣ್ಣ, ನಿನಗೆ ಆಗ್ತಿರೋ ಸುಸ್ತು ನನಗೆ ಅರ್ಥವಾಗ್ತಾ ಇದೆ. ಆದ್ರೆ ನಾವಿರೋ ಪರಿಸ್ಥಿತಿನಲ್ಲಿ ನಿನಗೆ ಊಟನ ಕೊಡಕ್ಕಾಗ್ದೆ ಒದ್ದಾಡ್ತಿದೀವಲ್ಲ, ಏನ್ ಮಾಡೋದು ಇವಾಗ? ನಾವೇನೋ ದೊಡ್ಡವರು ಕಣೆ, ಹಸುವನ್ನ 2 ದಿನ 3 ದಿನ 1 ವಾರ ಬೇಕಾದ್ರೂ ತಡ್ಕೋಬಹುದು. ಆದ್ರೆ ಪಾಪ ಅದು ಚಿಕ್ಕ ಮಗು ಕಣೆ, ಹೇಗ್ ತಡ್ಕೊಳ್ಳುತ್ತೆ ಹಸುನ? ಅಮ್ಮ ನನಗೆ ಏನಮ್ಮ ಮಾಡ್ಲಿ? ಅಯ್ಯೋ ದೇವ್ರೆ, ಬೇಡ ತಂದೆ, ಬೇಡಪ್ಪ, ಬೇಡ. ನನ್ನ ಮಕ್ಕಳಿಗೆ ಯಾಕಿಂತ ಸಂಕಟ ಕೊಡ್ತಾ ಇದೀಯ? ಯಾಕಿಂತ ಘೋರ ಸಂಕಟ ಕೊಡ್ತಾ ಇದೀಯ? ಇದನ್ನೆಲ್ಲ ನೋಡೋ ಭಾಗ್ಯ ನನಗೆ ಯಾಕೆ ಕೊಡ್ತಾ ಇದೀಯ? ಇದನ್ನೆಲ್ಲ ನೋಡೋ ಬದ್ಲು ಅಣುವಾಗಿ ನೀನ್ ನನ್ನನ್ನ ಕೊಲ್ಲೋ ಬದ್ಲು ಒಂದೇ ಸಲ ನನ್ನನ್ನ ಕರ್ಕೋಬಿಡಪ್ಪ, ಒಂದೇ ಸಲ ಕರ್ಕೋಬಿಡು. ಅಮ್ಮ ನಾವೆಲ್ಲ ಮಾವನ ಹತ್ರ ಹೋಗೋಣ ಅಮ್ಮ. ಬೇಡಪ್ಪ, ಬೇಡ ಕಂದ, ಬೇಡ. ನೋಡು, ನಮ್ ಜೀವನದಲ್ಲಿ ನಮ್ಗೆಷ್ಟೇ ಕಷ್ಟ ಬಂದ್ರು, ನಾವ್ ಎಂತ ಪರಿಸ್ಥಿತಿಲೇ ಇದ್ರು, ನೀವ್ ಮಾತ್ರ ಯಾವತ್ತೂ ನನ್ನ ತವರಿನ ತಮ್ಮನ ಬಾಗಿಲಿಗೆ, ಮನೆ ಬಾಗಿಲಿಗೆ ಯಾವತ್ತೂ ಹೋಗ್ಬಾರ್ದು. ಅಮ್ಮ ಅಣ್ಣ ಅಮ್ಮ ಬಿದ್ದೋದ್ಲು ಸುಸ್ತಾಗಿ. ನಾನೇನಮ್ಮ ಮಾಡ್ಲಿ? ನನ್ಗೆ ಯಾವ್ದಾದ್ರು ತೋರ್ತಾ ಇಲ್ಲ ಕಣಮ್ಮ. ಅಣ್ಣ, ನಾವು ಸುಮ್ಮನೆ ಇದ್ರೆ ಎಲ್ಲರೂ ಹಸು ಮಾಡ್ಕೊಂಡು ಸಾಯ್ಬೇಕಾಗತ್ತ ಅಣ್ಣ. ಅಮ್ಮ ನೋಡಣ್ಣ, ಹಸುವಿನಿಂದ ಊಟ ಇದ್ದವರು ಬಿದ್ದು ಹೋಗಿದ್ದಾರೆ. ಅಣ್ಣ ನೀವೆಲ್ಲ ಕೂತ್ಕೊಂಡಿರಿ, ನಾನು ಯಾರ ಮನೆ ಹತ್ರನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ಕೊಂಡು ತಾರೂರತ್ತಿಗೆ ಆಗೋಷ್ಟು ಊಟದ ಕಾಸು ತಗೋ ಬರ್ತೇನೆ. ನಿಜನಮ್ಮ, ನಿಜ. ಈ ಮನುಷ್ಯ ಜೀವಂತವಾಗಿರ್ಬೇಕು ಅಂದ್ರೆ ಏನಾದ್ರೂ ಮಾಡಿ ಬದುಕ್ಲೇಬೇಕಮ್ಮ. ನೀನು ಅಮ್ಮನ ರಾಣಿನೂ ನೋಡ್ಕೊತಾ ಇರು. ನಾನು ಎಲ್ಲಾರು ಕೂಲಿ ನಾಳೆ ಮಾಡಿ ನಿಮ್ಗೆ ಅನ್ನ ತರ್ತೀನಮ್ಮ. ಅಣ್ಣ ಹೇಗಣ್ಣ ಅನ್ನ ತಗೊಂಡ್ಬರ್ತೀಯ? ನಿನಗ್ ನೋಡಿದ್ರೆ ಕಣ್ ಕಾಣಿಸಲ್ಲ, ನೀವ್ ಹೇಗಣ್ಣ ಕೆಲಸ ಮಾಡ್ತೀಯ? ಬೇಡಣ್ಣ, ನೀವೇ ಇರಿ, ನಾನೇ ತಗೊಂಡ್ ಬರ್ತೀನಿ. ನಿಜನಮ್ಮ, ನಿಜ. ನಿಮ್ಮ ಹಸಿವಿನ ಬೇಗ ತಾಳಾರ್ದೆ ನನಗೆ ಕೂಡ ಅನ್ನೋದೇ ಬರ್ತೋಯ್ತಮ್ಮ, ಕೂಡ ಅನ್ನೋದೇ ಬರ್ತೋಯ್ತು. ಅಣ್ಣ ನೀನು ಮತ್ತೆ ತಂಗಿ ನೀವಿಬ್ರು ಇಲ್ಲೇ ಇರಿ, ನಾನೇ ಹೋಗಿ ಎಲ್ಲಾದ್ರೂ ಹಣ ತಗೊಂಡ್ ಬರ್ತೇನೆ, ಇಲ್ಲಾಂದ್ರೆ ಊಟ ತಗೊಂಡ್ ಬರ್ತೇನಣ್ಣ. ಹುಚ್ಚೆ, ನೀ ತಿಳ್ಕೊಂಡಿರೋಷ್ಟು ಈ ಸಮಾಜ ವಿಶಾಲವಾಗಿಲ್ಲ ಕಣೆ. ಸುಂದರವಾದ ಹುಡುಗಿ ಪುರುಷರ ಮುಂದೆ ಹೋದ್ರೆ ಅವರ ಹಸಿದ ಕಣ್ಣು
ನಮ್ಮ ಹಸಿದ ಹೊಟ್ಟೆ ಕಾಳಲ್ಲ ಅಮ್ಮ, ನಿನ್ನ ಬೆತ್ತಲೆಯ ಮೈ ನೋಡುತ್ತೆ ಅಮ್ಮ. ನಾವೇನಾರು ಕಳ್ಕೋಬಹುದು, ಪ್ರಾಣ ಮಾತ್ರ ಇನ್ನು ಕಳ್ಕೊಂಡಿಲ್ಲ ಅಮ್ಮ. ಅದು ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದೀರೇನಮ್ಮ? ಅಣ್ಣ ನೀನು ಮತ್ತೆ ಅಕ್ಕ ಇಲ್ಲೇ ಇರಿ, ನಾನು ಹೋಗಿ ಭಿಕ್ಷೆ ಬೇಡಿ ಅನ್ನ ತರ್ತೀನಿ ಅಣ್ಣ. ಅಯ್ಯೋ ಭಗವಂತ, ನೀನು ಭಿಕ್ಷೆ ಬೇಡಿ ನಮ್ಮೆಲ್ಲಾನು ಸಾಕ್ತೀನಮ್ಮ. ಈ ಜೀವನಕ್ಕಿಂತ ನನಗೆ ಸಾವಾರು ಕೊಡಬಾರ್ದಾಗಿತ್ತ. ಏನಣ್ಣ ಹೇಳ್ತಾ ಇದ್ಯಾ? ತೀರು ಭಿಕ್ಷೆ ಬೇಡ್ತೀಯ? ನಾ ಭಿಕ್ಷೆ ಬೇಡಿ ಊಟ ಮಾಡ್ಬೇಕೇನಣ್ಣ? ಜೀವನದಲ್ಲಿ ನಾವು ಬದುಕಬೇಕು ಅಂತಾದ್ರೆ ಉಳಿದಿರೋ ದಾರಿ ಒಂದೇ ಅಮ್ಮ. ಅಣ್ಣ ಏನಣ್ಣ ಹೇಳ್ತಾ ಇದ್ಯಾ? ನಾವು ಅಂದ್ರೆ ಏನಣ್ಣ? ಯಾವತ್ತೋ ಒಬ್ರಿಗೆ ಕೈ ದಾನ ಮಾಡಿ ಕೊಟ್ಟಿದೀವಿ ಹೊರತು ಕೈಯಿಂದ ಬೇಡಿದವರಲ್ಲಣ್ಣ. ಈಗ ನಾವು ಕೈಯಿಂದಾನೇ ಭಿಕ್ಷೆ ಬೇಡು ಅಂತ ಇದೆಯಲ್ಲ ಅಣ್ಣ. ಇನ್ನೇನು ಉಳ್ದಿಲ್ಲ ಅಮ್ಮ. ನಾವೇನು ಕಳ್ತನ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ಸೋಮಾರಿಗಳು ಅಲ್ಲ, ದರೋಡೆ ಮಾಡ್ತಾ ಇಲ್ಲ. ವಿಧಿ ಇಲ್ಲದೆ ಹೊಟ್ಟೆಗೋಸ್ಕರ ಭಿಕ್ಷೆ ಬೇಡಿದ್ರೆ ಏನು ತಪ್ಪಿಲ್ಲ ಕಣಮ್ಮ. ಹೋಗು, ಅಮ್ಮನ್ನ ಯಾವ್ದು ಮಾಲ್ ಮಂಟಪದಲ್ಲಿ ಮಲಗಿಸ್ಬಿಟ್ ಬಾ. ಮೂರ್ ಜನ ಹೋಗಿ ಒಟ್ಟಾಗಿ ಭಿಕ್ಷೆ ಬೇಡಿ ಒಟ್ಟಿಗೆ ಏನಾದ್ರು ತಿನ್ನೋಣ ಕಣಮ್ಮ. ಸರಿ ಹಾಗೆ ಇರಣ್ಣ. ಅಮ್ಮನೇನು ಅಲ್ಲಿ ಮನೆಯಲ್ಲಿ ಕೂರ್ಸ್ ಬಂದಿದ್ದೀನಣ್ಣ. ಅಯ್ಯೋ ನನ್ನ ಬಂದ ಬಳಗದವ್ರ ಅಕ್ಕ ತಮ್ಮಂದಿರ ಊಟ ಮಾಡದೆ 3 ದಿವಸವಾಗಿದೆ. ಇನ್ನು ಈ ನನ್ನ ಅಣ್ಣನ ಗೋಳನ್ನು ನೋಡಕ್ಕಾಗ್ತಿಲ್ಲ. ಈ ನನ್ನ ತಂಗಿ ಹೊಟ್ಟೆ ಹಸಿರ ಗೋಳಿನ ಕಥೆನೂ ಕೇಳಕ್ಕಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ನನ್ನ ತಾಯಿ ಕಥೆನೂ ಕೇಳಕ್ಕಾಗ್ತಿಲ್ಲ. ದಯವಿಟ್ಟು ಯಾರಾದ್ರೂ ಸಹಾಯ ಮಾಡಿ, ಈ ನಮ್ಮ ಹೊಟ್ಟೆ ತುಂಬದಕ್ಕೆ ಸಹಾಯ ಮಾಡಿ. ನಡಿಯಮ್ಮ, ಮೂವರು ಹೋಗಿ ನಮ್ ಸಂಕೋಚ ಬಿಟ್ಟಿ ಭಿಕ್ಷೆ ಬೇಡ್ಕೊಂಡು ಬರೋಣ. ಆಯ್ತಣ್ಣ, ಬಾಣ ಹೋಗೋಣ.